Ladies and gentlemen, welcome. వచ్చేస్తున్నాడు. ఆడు తిరిగి రాకూడదు రచ్చ, వస్తే ఇంకా రచ్చే. ಇದು ನಮ್ಮ ತಮಿಳ್ನಾಡು ಗುರುತು. ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಇದೊಂದು ನೆನಪು. ಇದು ಆ ಓರಿ ತಲೆ ಮೇಲೆ ಕಟ್ಟಿದ್ರೇನೆ ಎಂತೆಂತ ಓರಿಗಳು ರ್ಯಾಶ್ ಆಯ್ತವೆ. ನಮ್ಮ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಮಟ್ಟು ಒಂದು 3,000 2,000 ಓರಿ ಗಂಟ ಇದಾವೆ. 5,000 ನಿಂಕ 50,000 ಗಂಟ ನಮ್ಮ ಹಬ್ಬದಲ್ಲಿ ಬಂದ್ಬಿಟ್ಟು ಹಬ್ಬ ಮಾಡ್ತಾ ಇದ್ರಿ. 50,000 ಗಂಟ ಆಯ್ತೈತೆ ಒಂದ್ ಹಬ್ಬ ಮಾಡ್ಬೇಕಂದ್ರೆ. ₹1 ದುಡ್ಡು ಇಲ್ದೆ, ₹1 ಪ್ರತಿ ಬಹುಮಾನ ಇಲ್ದೆ ಹಬ್ಬ ಮಾಡ್ತಾ ಇರೋದು ಹಬ್ಬ ನಮ್ಮ ಒಂದೇ ಹಬ್ಬ. ಕೃಷ್ಣಗಿರಿ ಜಿಲ್ಲೆ ಹಾವೇರಿ ಸೈಡ್ ಅಲ್ಲಿ ಕೇಳ್ತಾ ಇದಾರೆ, ಉರ್ಲಿ ಸೈಡು ಮತ್ತೆ ಅನ್ವಟಿ ಸೈಡ್ ಕಣ್ಣವರು, ಮಾಸೂರ್ ಕಣ್ಣವರೆಲ್ಲ ಕೇಳ್ತಾ ಇದಾರೆ. ನಾವ್ ಯಾರಿಗೂ ವ್ಯಾಪಾರ ಇಕ್ಕಿಲ್ಲ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಕರ್ನಾಟಕ ಅಂತ ಹೇಳಿ ಕೆಲವೊಂದು ವಿಡಿಯೋನ ಶುರು ಮಾಡ್ತಿದ್ವಿ ನಾವು. ಆದರೆ ಇನ್ಮೇಲೆ ನಮಗೆ ತಮಿಳ್ನಾಡಿಂದ ಕಾಲ್ಸ್ ಬರ್ತಿದೆ ಅಂತ ತುಂಬ ಸಲ ನಾನು ನಿಮ್ಗೆ ಹೇಳಿದ್ದೆ. ತಮಿಳ್ನಾಡಿನ ಕೆಲವೊಂದು ಹೋರಿಗಳನ್ನು ನಮ್ಮ ಪೇಜಲ್ಲಿ ತೋರಿಸೋದು ಅಥವಾ ನಮ್ಮ ಕಡೆ ಏನು ಹಬ್ಬ ನಡೀತಿದೆಯೋ, ಎಷ್ಟೋ ಹೋರಿಗಳು ಇಲ್ಲಿಂದನೇ ಹುಟ್ಟಿ ನಮ್ಮ ಕಡೆ ಬಂದು ತುಂಬ ದೊಡ್ಡ ಹೆಸರುಗಳನ್ನು ಮಾಡ್ಕೊಂಡಿದ್ದಾವೆ. ತಮಿಳ್ನಾಡಿ ಕೆಲವೊಂದು ಹೋರಿಗಳಿದ್ದಾವೆ, ಅಂಥ ಹೋರಿಗಳನ್ನು ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಇವತ್ತು ತಮಿಳ್ನಾಡಿಗೆ ಬಂದಿದ್ದೀವಿ. ತಮಿಳ್ನಾಡಿನ ಕೃಷ್ಣಗಿರಿ ಜಿಲ್ಲೆಗೆ ಬಂದಿದ್ದೀವಿ. ಬ್ರದರ್ ಇದ್ದಾರೆ, ತುಂಬ ದಿನಗಳಿಂದ ನಮ್ಮ ಕಡೆನೂ ಕೆಲವೊಂದು ಹೋರಿಗಳನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು. ಅದೇ ಕಾರಣಕ್ಕೆ ಇವತ್ತು ಬಂದಿದ್ದೀವಿ. ಆದಷ್ಟು ನನಗೆ ಖಂಡಿತ ಸಪೋರ್ಟ್ ಸಿಗ್ತಾ ಇದೆ, ಅದಿನ್ನೂ ದೊಡ್ಡ ಮಟ್ಟಕ್ಕೆ ನಿಮ್ಮ ಕಡೆಯಿಂದ ಸಿಗಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡಿ. ಇನ್ನು ಮುಂದೆ ಕರ್ನಾಟಕ ಪ್ಲಸ್ ತಮಿಳ್ನಾಡು ಎರಡೂ ಸೈಡಿನ ಹೋರಿಗಳು ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ. ಆದಷ್ಟು ಸಪೋರ್ಟ್ ಮಾಡಿ. ಬ್ರದರ್ ನಮಸ್ತೆ. ನಮಸ್ತೆ ಬ್ರದರ್. ಎಲ್ಲಿ ಇದು ಈ ಹೋರಿ ಅನ್ನೋದೊಂದು ನಮಗೊಂದು ಪರಿಚಯ ಮಾಡಿಕೊಡ್ತೀರಾ ಫಸ್ಟು? ಬ್ರದರ್, ಈ ಓರಿ ಬಂದ್ಬಿಟ್ಟು ಬೇರ್ಗೆ ಪಕ್ಕದಲ್ಲಿ ಮೆಣಸಿನದೊಡ್ಡಿ ಅಂತ ಒಂದು ಗ್ರಾಮ. ಅಲ್ಲಿ ಬಂದ್ಬಿಟ್ಟು 7 ತಿಂಗಳ ಕರುನಲ್ಲಿ ವೆಂಕಟೇಶಪ್ಪ ಅನ್ನೋರು ಕೊಟ್ಟಿದ್ದು ನಮ್ಗೆ. ಚಿಕ್ಕ ಕರುನಲ್ಲಿ ಬಂದಿದ್ದು. ಅವಾಗ ಬಂದ್ಬಿಟ್ಟು ಚೆನ್ನಾಗಿ ಬದುಕ್ರಿ ಅಂತ ಕೊಟ್ರು. ಅದೇ ತರ ನಮ್ಮ ಮನೆಗೆ ಬಂದ್ಮೇಲೆನು ಚೆನ್ನಾಗೈತೆ. ನಾವು ಚೆನ್ನಾಗಿ ಒಳ್ಳೆ ರೀತಿನೇ ಸಾಕಿದಿರಿ, ಒಳ್ಳೆ ರೀತಿನಾಗೂ ಹಬ್ಬ ಮಾಡ್ತಾ ಇದ್ರಿ. ಅವ್ರ ಹೆಸರು ಹೇಳ್ಕೊಂಡು ನಾವು ಹಬ್ಬ ಮಾಡ್ತಾ ಇದ್ವಿ. ಹೌದು. ಅಂದ್ರೆ ಈಗ ನೀವು ಈ ಪ್ರಾಪರ್ ನಿಮ್ಮ ತಮಿಳ್ನಾಡು ಅಥವಾ ಇದನ್ನ ಈಗಿರೋ ಪ್ರೆಸೆಂಟ್ ನೀವು ನಿಂತಿರೋ ಜಾಗದ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಿ? ಎಲ್ಲಿದು, ಯಾವ ಊರದ್ದು, ಯಾವ ತಾಲೂಕು, ಯಾವ ಜಿಲ್ಲೆ ಬರುತ್ತೆ ಅಂತ? ಇದು ಬಂದು ಕೃಷ್ಣಗಿರಿ ಜಿಲ್ಲೆ, ಡೆನ್ಕನಿಕೋಟೆ ತಾಲೂಕು, ಮತ್ತೆ ದೊಡ್ಡಬೇಲೂರು ಗ್ರಾಮಸ್ಥರ ಇದು ಈ ಜಾಗ ಬಂದ್ಬಿಟ್ಟು. ದೊಡ್ಡಬೇಲೂರು ಗ್ರಾಮಸ್ಥನಿಂದ ಈ ಓರಿ ಬಂದ್ಬಿಟ್ಟು ನಾವು ಬೆಳವಣಿಗೆ ಮಾಡಿಸ್ತಾ ಇದ್ವಿ, ಸಾಕ್ತಾ ಇದ್ವಿ. ಎಷ್ಟು ವರ್ಷದ್ದು ಬ್ರದರ್ ಇದು? ಈಗ ಇದು ಬಂದ್ಬಿಟ್ಟು ಇವತ್ತು 3 years ಮೇಲೆ 2 months ಆಗೈತೆ. 2 months ಆಗೈತೆ. ಈಗ ಫಸ್ಟ್ ಅಲ್ಲಿತ್ತು, ಅಲ್ಲಿಂದ ತಗೊಂಡು ಅಲ್ಲಿ 7 months ಅಲ್ಲಿತ್ತು. ಮತ್ತೆ ನಮ್ಮ ಹತ್ರ ಬಂದು 3 years ಮೇಲೆ 2 months ಆಗೈತೆ. ಯಾಕೆ ಈ ಹೋರಿ ಬರ್ಬೇಕು ಅಥವಾ ನಾನೊಂದು ಹಬ್ಬ ಮಾಡ್ಬೇಕು, ಈ ತರ ತಮಿಳ್ನಾಡಲ್ಲಿ ಒಂದು ಹಬ್ಬ ನಡೀತಿದೆ ಈ ತರ, ಅದ್ರಲ್ಲಿ ನಂದು ಒಂದು ಹೋರಿ ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಅಂತ? ನಾವು ಮುಂದೆ ಬಂದ್ಬಿಟ್ಟು ವಿಡಿಯೋಸ್ ಅದು ಇದು ಮುಖಾಂತರ ಮಾಡ್ತಾ ಇದ್ವಿ. ಮತ್ತೆ ಓರಿಗಳು ಹಬ್ಬ ಮಾಡ್ತಾ ನೋಡ್ಬಿಟ್ಟು ನಮ್ಗೊಂದು ಖುಷಿ ಆಯ್ತು, ನಾವು ಓರಿ ಕಟ್ಟಬೇಕು, ಹಬ್ಬ ಮಾಡ್ಬೇಕಂತ. ಮತ್ತೆ ಇದೇ ಮೆಣಸಿನದೊಡ್ಡಿ ಗ್ರಾಮದಿಂಕ ವೆಂಕಟೇಶಪ್ಪ ಅನ್ನೋರು ಬಂದ್ಬಿಟ್ಟು ಕೊಟ್ಟಿದ್ದಿಂಕ ನಾವು ಬಂದು ಒಳ್ಳೆ ರೀತಿನ ಸಾಕಿ ಹಬ್ಬ ಮಾಡ್ತಾ ಇದೀವಿ. ಒಳ್ಳೆ ಹೆಸರು ಮಾಡೈತೆ ನಮ್ಮ ಸೈಡು. ಏನು ಯಾವ ಹೆಸರಿಂದ ಬಿಡ್ತಾ ಇದೀರಾ ನಿಮ್ ಸೈಡ್? ನಾವು ತಮಿಳ್ನಾಡು ಕ್ರಾಂತಿವೀರ ಅಂತ ಓರಿ ಹೆಸರಿಟ್ಟಿದ್ದೀವಿ. ಆ ಹೆಸರು ತೆಗ್ದಂಗೆ ಹಬ್ಬ ಮಾಡ್ತಾ ಐತೆ. ಯಾಕೆ ಕ್ರಾಂತಿವೀರ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ? ನಾವು ಬಂದ್ಬಿಟ್ಟು ಏನಂದ್ರೆ, ನಾವು ಯುದ್ಧಕ್ಕಾಗಿ ಹೋರಾಡಿರೋ ಒಂದು ವ್ಯಕ್ತಿ, ಅದಕ್ಕೋಸ್ಕರ ಅವರು ಅಂದ್ರೆ ನಮ್ಗೆ ಬಹಳ ಇಷ್ಟ. ಅದಕ್ಕೋಸ್ಕರ ಅವ್ರ ಹೆಸರು ನೆನಪಾಗಿ ಇಕ್ಕಿದ್ದೀರಾ. ಈಗ ನಿಮ್ಮ ಕಡೆ ಹಬ್ಬಗಳೆಲ್ಲ ನಡೆಯುತ್ತೆ ಬ್ರದರ್. ನಮ್ಮ ಕಡೆ ಅಂದ್ರೆ ಪ್ರೈಸ್ ಇಡ್ತಾರೆ ಅಥವಾ ಆ ಥರ ಎಲ್ಲ ಮಾಡ್ತಾರೆ. ಈಗ ನಿಮ್ಮ ಕಡೆ ಅದು ಟೋಟಲ್ ಡಿಫ್ರೆಂಟ್. ನೀವು ಬಹುಮಾನಕ್ಕೆ ಹಬ್ಬ ಮಾಡಲ್ಲ, ಯಾವುದೋ ಒಂದು ಹೆಸರು ಇಟ್ಟಿರ್ತೀರಾ, ಹೆಸರು ಮೇಲೆ ಹಬ್ಬ ಮಾಡ್ತೀರಾ.
ಯಾಕೆ ಈ ಹೆಸರಲ್ಲಿ ಒಂದು ಹೋರಿನ ಬೆಳೆಸ್ಕೊಂಡು ಈಗ ಇಷ್ಟು ಅಂತ ಖರ್ಚು ಮಾಡ್ತೀರಾ, ಒಂದೊಂದು ಹೋರಿಗಳಿಗೆ ಇಷ್ಟು ಅಂತ ಖರ್ಚು ಮಾಡ್ತೀರಾ, ಹೌದು. ಕೇವಲ ಒಂದು ಹೆಸರಿಗೋಸ್ಕರ ಅಷ್ಟೆಲ್ಲ ಮಾಡಬೇಕು ಅಂತನಾ ಅಂತ, ಅಥವಾ ಯಾವುದೇ ಪ್ರೈಸ್ ಇಲ್ಲ, ಅಥವಾ ನೀವು ಹೋಗ್ತೀರಾ ಇವತ್ತೊಂದು ಹೋರಿಗೆ ಹಬ್ಬಕ್ಕೆ ಹೋಗ್ತೀರಾ, ಹಿಡ್ಕೊಂಡು ಹೋಗ್ತೀರಾ, ಅಲ್ಲಿ ನಿಮಗೆ ಪ್ರೈಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅಥವಾ ಏನು ಇಟ್ಟಿರ್ತಾರೋ ಬಿಟ್ಟಿರ್ತಾರೋ ಸೆಕೆಂಡ್ರಿ, ಅಥವಾ ನೇಮಿಂಗ್ ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ. ಇಷ್ಟು ಖರ್ಚು ಮಾಡಿಬಿಟ್ಟು ಆ ಹೋರಿಗೆ ನಮ್ಮ ಹೋರಿ ಅಲ್ಲಿ ಹೋಗ್ಲಿ ಅನ್ನೋ ಕ್ರೇಜ್ ಯಾಕೆ ಅಂತ? ನಾವು ಏನಂದ್ರೆ ಬ್ರೋ, ಹೆಸರುಗೋಸ್ಕರ ನಮ್ಮ ತಮಿಳ್ನಾಡು ಹಬ್ಬ ಮಾಡ್ತಾ ಇರೋದು. ಕೆಲವೊಬ್ರು ಬಡವ್ರ ಮನೆ ನಿಂಕಾನು ದನಗಳು ಸಾಕ್ತಾ ಇದ್ದಾರೆ. ಹಬ್ಬ ಮಾಡ್ಬೇಕಂತ ಅವ್ರಿಗೂ ಒಂದು ಆಸೆ ಇದೆ. 5,000 ನಿಂಕ 50,000 ಗಂಟ ನಮ್ಮ ಹಬ್ಬದಲ್ಲಿ ಬಂದ್ಬಿಟ್ಟು ಹಬ್ಬ ಮಾಡ್ತಾ ಇದ್ದಾರೆ. 50,000 ಗಂಟ ಆಯ್ತೈತೆ ಒಂದು ಹಬ್ಬ ಮಾಡ್ಬೇಕಂದ್ರೆ, ಖರ್ಚು ಬರ್ತದೆ. ಆವಾಗೂ ನಮ್ಮ ರೈತರು ಬಾಂಧವರ ಮನೆಯಲ್ಲಿ ಸುಮಾರು ಓರಿ ಇದೆ. ಈ ನಮ್ಮ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಮಟ್ಟು ಒಂದು 3,000 2,000 ಓರಿ ಗಂಟ ಇದೆ. ಹಾವೇರಿಗೂ ಹಾಕಿ ಕಳಿಸ್ತಾರೆ. ಮತ್ತೆ ನಮ್ಮ ಟೈಮಿಂಗ್ಸ್ ಕಡೆ ಈ ಕೆಳಗಡೆ ವೇಲೂರು, ವಾಣಿಯಂಬಾಡಿ, ಕೃಷ್ಣಗಿರಿ ಸೈಡು ಕಳಿಸ್ತಾ ಇದ್ದಾರೆ. ಅದಕ್ಕೂ ಮೀರಿ ನಮ್ಮ ಹಬ್ಬ ಬಂದ್ಬಿಟ್ಟು ₹1 ದುಡ್ಡು ಇಲ್ದೆ, ₹1 ಪ್ರತಿ ಬಹುಮಾನ ಇಲ್ದೆ ಹಬ್ಬ ಮಾಡ್ತಾ ಇರೋದು ಹಬ್ಬ ನಮ್ಮ ಹಬ್ಬ ಒಂದೇ ಹಬ್ಬ, ಕೃಷ್ಣಗಿರಿ ಜಿಲ್ಲೆ ಸಂಕ್ರಾಂತಿ ಹಬ್ಬ ಅಂತಾರೆ. ಮತ್ತೆ ತಮಿಳಲ್ಲಿ ಹದ್ದುಗಟ್ಟ ಹಬ್ಬ ಅಂತಾರೆ. ಹದ್ದುಗಟ್ಟ ಹಬ್ಬ ಅಂತೀರಿ ನಾವು. ಈ ಹಬ್ಬ ಬಂದ್ಬಿಟ್ಟು ₹1 ಸೆಲವಿಲ್ದೆ ಹಬ್ಬ ಮಾಡ್ತಾ ಇರೋ ಒಂದು ಏಕಕ ಹಬ್ಬ ಅಂದ್ರೆ ಇದೊಂದೇ. ಈಗ ಈ ಹೋರಿ ತಂದಿದ್ದೀರಾ, ಕ್ರಾಂತಿವೀರ ಅಂತ ತಗೊಂಬಂದ್ರಿ, ಇನ್ನು ಚಿಕ್ಕ ಕರು ಇದ್ದಾಗೆ ತಗೊಂಬಂದಿದ್ದೀರಾ. ಇದು ಹಬ್ಬ ಮಾಡುತ್ತೆ ಅಂತ ಯಾವ ತರ ನೋಡಿ ಚೂಸ್ ಮಾಡ್ತೀರಂತ? ಈ ಎತ್ತು ಹಬ್ಬ ಮಾಡುತ್ತಿದ್ದು, ಅಥವಾ ನಾವ್ ಇದರಿಂದ ಇಟ್ಕೊಂಡು ಕಾಂಪಿಟೇಷನ್ ಕೊಡ್ಬೋದು ಅಂತ ಹೆಂಗ್ ಚೂಸ್ ಮಾಡ್ತೀರಾ ಅಂತ? ನಾವು 3 ತಿಂಗಳ ಕರುನಲ್ಲಿ ಅದ್ ಹೋಗಿ ನೋಡ್ದವಾಗ ಅದ್ರ ಆಟ ಬಂದ್ಬಿಟ್ಟು ಬೇರೆ ತರ ಇತ್ತು. ಅದು ಚುರುಕು ಮಟ್ಟವಾಗಿತ್ತು. ಕಣ್ಣು ಚುರುಕ ಐತೆ, ಬಾಲ ಚುರುಕು ಅಷ್ಟೇ, ಮೈ ಓಟ ಅಷ್ಟೇ, ಮತ್ತೆ ಆಳ ಮೇಲೆ ಬೀಳೋದು ರ್ಯಾಶ್ ಆಗಿತ್ತು ಕರು ಅವಾಗೆ. ಸರಿ ಇದಾಯ್ತೈತೆ ಅನ್ಬಿಟ್ಟು ನಮ್ಕ ಸ್ವಲ್ಪ ಸೆಲೆಕ್ಷನ್ ಮಾಡ್ತೀವಿ. ಅದಕ್ಕೆ ತಕ್ಕದಂಗೆ ನಾವು ಕರು ಸೆಲೆಕ್ಷನ್ ಮಾಡಿದ್ದ ಅವಾಗ. ಮತ್ತೆ 7 ತಿಂಗಳಲ್ಲಿ ನಮ್ಗೆ ಕೊಟ್ರ ಅವರು, ಅವಾಗೂ ನಾವು ಒಳ್ಳೆ ರೀತಿಯಲ್ಲಿ ಸಾಕಿದ್ವಿ. ಈಗ ಈಗ 4 ವರ್ಷ ಅಂತ? ಒಂದು 4 ವರ್ಷ ಸಮಥಿಂಗ್ ಆಯ್ತದೆ. ಯಾರಾದ್ರೂ ಕೇಳಿದಾರ ಇದನ್ನ ಎತ್ತನ್ನ? ಕೇಳಿದಾರೆ ಬ್ರೋ. ನಮ್ ಸೈಡ್ ಅಲ್ಲಿ ಕೇಳ್ತಾ ಇದಾರೆ. ನಾವ್ ಯಾರಿಗೂ ವ್ಯಾಪಾರ ಅನ್ನೋದು ಇಕ್ಕಿಲ್ಲ. ಹಾವೇರಿ ಸೈಡ್ ಅಲ್ಲಿ ಕೇಳ್ತಾ ಇದಾರೆ, ಉರ್ಲಿ ಸೈಡು ಮತ್ತೆ ಅನ್ವಟಿ ಸೈಡ್ ಕಣ್ಣವರು, ಮಾಸೂರ್ ಕಣ್ಣವರೆಲ್ಲ ಕೇಳ್ತಾ ಇದಾರೆ. ನಾವ್ ಯಾರಿಗೂ ವ್ಯಾಪಾರ ಇಕ್ಕಿಲ್ಲ. ಬಂದು ಕೇಳೋರು ಸುಮ್ಮನೆ ಆಗ್ತಾರೆ ಅಷ್ಟೇ. ಈಗ ನಿಮ್ ಕಡೆನೂ ನೋಡಿದೀರಾ ಹಬ್ಬನ, ನಮ್ ಕಡೆನೂ ನೀವು ನೋಡಿದೀರಾ ಹೇಗಾಗುತ್ತೆ ಹಬ್ಬ ಅಂತ? ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಈ 2 ಹೋರಿ? ಈಗ ಇದೇ ಒಂದು ಹೋರಿನ ಇವತ್ತು ತಮಿಳ್ನಾಡಲ್ಲಿ ಹಬ್ಬ ಮಾಡ್ತೀರಾ, ನಾಳೆ ನಮ್ ಸೈಡ್ ಬರ್ತೀರಾ, ಹಾವೇರಿ ಶಿಕಾರಿಪುರ ಸೈಡ್ ಬರ್ತೀರಾ, ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಈ ತಮಿಳ್ನಾಡು ಹಬ್ಬಕ್ಕೂ ಅಥವಾ ಅಲ್ಲಿ ಹಬ್ಬಕ್ಕೂ? ನಮ್ಮ ಕ್ರಾಂತಿವೀರ ಹೋಗ್ತಿದ್ದಾನೆ, ಏನ್ ಡಿಫ್ರೆನ್ಸ್ ಕಾಣ್ಬೋದು? ಯಾವ ತರ ಹಬ್ಬ ಮಾಡ್ಬೋದು ಇವನು? ಬ್ರೋ ಅಲ್ಲಂದ್ರೆ ಒಂದು ಹಬ್ಬಕ್ಕೆ ಹೋದ್ರೆ ಒಂದು ಓರಿ ಬಿಡ್ಬೇಕಂದ್ರೆ ಒಂದು 10 ನಿಮಿಷ ಟೈಮ್ ಹಿಡಿಯುತ್ತೆ. ಒಂದೇ ಓರಿ ಬಿಡ್ತಾರೆ, ಹಬ್ಬನೂ ಅಷ್ಟೇ ಚೆನ್ನಾಗ್ ಮಾಡ್ತಾರೆ ಅಲ್ಲಿ. ಈ ನಮ್ ತಮಿಳ್ನಾಡು ಸೈಡ್ ಹಂಗಲ್ಲ ಬ್ರೋ, 4 ಅವರ್ ಒಳಗೆ 500 ನಿಂದ 700 ಓರಿ ಸಮೇತ ಬಿಡ್ತಾರೆ ಅಲ್ಲ, ಗಾಬರಿನಲ್ಲಿ ಬಿಡ್ತಾರೆ. ಅವಾಗ ಜನಗಳಿಗೂ ಏಟಾಗೋ ತೊಂದರೆ ಇರ್ತದೆ. ನಿಮ್ ಕಡೆ ಹಂಗಿಲ್ಲ ಬ್ರೋ, 1 ವಾರ ಬಿಟ್ರೆ 10 ನಿಮಿಷ 15 ನಿಮಿಷ ಟೈಮ್ ಇರ್ತದೆ, ರಿಲ್ಯಾಕ್ಸ್ ಆಗಿ ಬಿಡ್ತಾರೆ. ನಮ್ ಕಡೆ ಹಂಗಿಲ್ಲ ಬ್ರೋ, ಬಂದ್ರೆ ಯಾರನ್ನ ಹೊಡಿಬೋದು, ಯಾರನ್ನ ಸಾಯಿಸ್ಬೋದು, ಫುಲ್ ಗಾಬರಿನಲ್ಲಿ ಬಿಡ್ತಾರೆ. ಆತರ ಒಂದು ಇದು ನಿಧಾನ ಅನ್ನೋ ಇದೆ ವಿಚಾರಣೆನೇ ಇಲ್ಲ. 4 ಅವರ್ ಟೈಮಿಂಗ್ ಒಳಗೆ ಬಿಡ್ಬೇಕು ಓರಿಗಳು ಅಷ್ಟೇ. ಒಂದ್ ಗುರಿ ಇಟ್ರೆ ಟಕ್ ಅಂತ ಬಿಡ್ಬೇಕು. ಹೌದು ಬ್ರೋ. ಈಗ ನಿಮಗೆ ಇದು ತಗೊಂಬಂದ್ರಿ, ಫಸ್ಟ್ ಯಾವ ಹಬ್ಬಕ್ಕೆ ಹಾಕಿದ್ರಿ ಇಲ್ಲಿ ತಮಿಳ್ನಾಡಲ್ಲಿ? ನಾವು ಬಂದ್ಬಿಟ್ಟು ಅಗಲಕೋಟೆ ಅಂತ, ಇಲ್ಲಿ ಮಲೆ ಮಹದೇಶ್ವರನ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಐತೆ. ಅಗಲಕೋಟೆದಲ್ಲಿ ಫಸ್ಟ್ ಕುಚ್ಚು ಕಟ್ಟಿದ್ದೆ ಅಲ್ಲಿ ಬ್ರೋ. ಅವಾಗ ಕರುನಲ್ಲೇ ನಮ್ ತಮಿಳ್ನಾಡಲ್ಲಿ 2 ಅಡಿ ಕುಚ್ಚು 3 ಅಡಿ ಬಾವುಟ ಬ್ರೋ. ನಾವು ತಮಿಳ್ನಾಡು ಕುಚ್ಚು ಕಟ್ಟೋದು ಕಟ್ಟಿದ್ವಿ. ಅಷ್ಟೇ ಹಬ್ಬ ಟಾಪ ಮಾಡ್ಬಿಡ್ತು ಬ್ರೋ. ಅವತ್ತು ಒಂದೇ ರೌಂಡ್ ಬಿಟ್ಟಿದ್ದು, ಒಂದೇ ರೌಂಡ್ ಹಬ್ಬ ನಿಲ್ಸಾಕ್ಬಿಟ್ರು ಬ್ರೋ ಅಲ್ಲಿ. ಟಾಪ ಮಾಡ್ಬಿಡ್ತು. ಮತ್ತೆ ಅದೇ ವರ್ಷದಲ್ಲಿ ದಾಸನಪುರ ಹಾಕಿದ್ರಿ, ಅಲ್ಲಿ ಚೆನ್ನಾಗ್ ಮಾಡ್ತು. ಡೇನಿಕೋಟೆ ಇನ್ನೂ ಟಾಪ ಮಾಡ್ಬಿಡ್ತು ಬ್ರೋ. ಒಟ್ಟಿಗೆ ಎಷ್ಟು ಹಬ್ಬ ಮಾಡಿದಿರಾ ನಾವು? ಒಂದು ಟೋಟಲ್ ಒಂದು 9 ಹಬ್ಬ ಮಾಡಿದ್ವಿ. 9 ಹಬ್ಬ ಮಾಡಿದ್ದೀರಾ? ಕರುನಿಕ ಒಂದು 9 ಹಬ್ಬ ಮಾಡಿದ್ವಿ. 9 ಹಬ್ಬ ಮಾಡಿದ್ವಿ. ಹೌದು. ಈಗ ಈ ಕುಚ್ಚು ಕಟ್ತಿರಲ್ವಾ? ಈಗ ನಮ್ ಕಡೆ ಪಿಪಿ ಕಟ್ತಾರೆ, ನಿಮ್ ಕಡೆ ಕುಚ್ಚು ಈ ಚಟ್ಟು ಅಂತ ಹೇಳ್ತೀವಿ ನಾವು ಅದಕ್ಕೆ. ಹೌದು ಬ್ರೋ. ಹೆಂಗೆ ಅದ ಹೆಂಗಿರುತ್ತೆ? ನಾವು ನೋಡ್ಬೋದಾ ಅದನ್ನೇನಾದ್ರು ಇದ್ರೆ? ನೋಡ್ಬೋದು, ಅದು ನೋಡ್ತೀವಿ ಬ್ರೋ. ಹಾವೇರಿವರು ಸ್ವಲ್ಪ ಜನ ನೋಡಿದಾರೆ, ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಬ್ರೋ. ಅದು ನಾನು ಸ್ವಲ್ಪ ತಿಳಿಸ್ಬೋದ? ಹಂಗೆ ಈ ಕುಚ್ಚಿನ ಬಗ್ಗೆ ಹೇಳ್ಬೋದಾ ನಮ್ ಕಡೆ? ಯಾಕೆಂದ್ರೆ ನಮ್ ಕಡೆ ಬಹಳ ಖರ್ಚು ಬರುತ್ತೆ ಇದಕ್ಕೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ಇದು ಕಟ್ಟಿದ್ರೆ ಅದೇನೋ ಒಂಥರ ಲಕ್ಷಣನೇ ಬೇರೆ.
ಸೊ ಒಂದ್ ಹೇಳ್ಬೋದಾ ಇದ್ರ ಬಗ್ಗೆ, ಈ ಕುಚ್ಚಿನ ಬಗ್ಗೆ ಹೇಳ್ಬೋದಾ ನನ್ಗೆ? ಬ್ರೋ ಇದು ನಮ್ ತಮಿಳ್ನಾಡಕ ಹದ್ದುಗಟ್ಟು ಹಬ್ಬ ಅಂತಾರೆ, ಸಂಕ್ರಾಂತಿ ಹಬ್ಬ ಅಂತಾರೆ. ಇದು ಆ ಓರಿ ತಲೆ ಮೇಲೆ ಕಟ್ಟಿದ್ರೇನೆ ಎಂತೆಂತ ಓರಿಗಳು ರ್ಯಾಶ್ ಆಯ್ತವೆ, ಅಷ್ಟೊಂದು ಕಳೆ ಈ ಕುಚ್ಚಂದ್ರೆ. ಇದು ಬಂದ್ಬಿಟ್ಟು ಒಂದು ಅಡಿಗೆ ಬಂದ್ಬಿಟ್ಟು 1200 1700 ಗಂಟ ತಗಂತಾರೆ ಒಂದಡಿ. ಇದು ಬಂದಿ 3 ಫೀಟ್ ಐತೆ ಬ್ರೋ, 3 ಅಡಿ ಇದೆ. ಇಲ್ಲಾಂದ್ರೇನು ಒಂದ್ 4,500 ರೂಪಾಯಿ ಇದಕ್ಕೆ ವ್ಯಾಲ್ಯೂಯೇಷನ್. ಅದ್ದಲ್ಲಿ ಬುಲ್ ಕ್ಯಾಚರ್ಸ್ ಹಿಡಿತಾರಲ್ಲ, ಇದು ಒಂದೇ ಗಟ್ಟಿ ಬ್ರೋ ಅವ್ರಕ. ಇದು ಬಂದು 3,000 4,000 ಮಾರ್ಕಂತಾರೆ. ಒಳ್ಳೆ ಬ್ರ್ಯಾಂಡ್ ಆಗಿರೋವರೇ 10,000 ಕೂಡ ಕೊಟ್ಟಿ ತಗೊಂತಾರೆ. ಮತ್ತೆ ಫ್ಲಾಗ್ ಇರ್ತವೆ ಬ್ರೋ, ಬಾವುಟ ಫ್ಲಾಗ್ ಕಟ್ತೀರಾ? ಹೌದು, 4 ಅಡಿ ಬಾವುಟ ಇರ್ತವೆ. ಸ್ವಲ್ಪ ಜನ 6 ಅಡಿ ಹಾಕ್ತಾರೆ, ಅವರು ಓರಿ ಕೆಪಾಸಿಟಿ ಕೊದ್ದಿ ಹಾಕ್ತಾರೆ ಅವರು. ಇದು ಬಂದ್ಬಿಟ್ಟು ನಾವು 4 ಅಡಿ ಫ್ಲಾಗ್ ಹಾಕ್ತಿವಿ, ಮತ್ತೆ ಸೈಡ್ ಫ್ಲಾಗ್ 3 ಅಡಿ ಹಾಕ್ತಿವಿ ಬ್ರೋ. ಇದು ನಮ್ ತಮಿಳ್ನಾಡು ಗುರುತು, ನಮ್ ಸಂಕ್ರಾಂತಿ ಹಬ್ಬಕ್ಕೆ ಇದೊಂದು ನೆನಪು. ಅಂದ್ರೆ ಇದನ್ನ ನೀವು ಎಲ್ಲೇ ಹೋಗೋದಾದ್ರೆ ಇದನ್ನ ಕಟ್ಟೆ ಬಿಡೋದು, ನಾರ್ಮಲ್ ಕೊಂಬಲ್ ಬಿಡೋದೇ ಇಲ್ಲ? ಇಲ್ಲ ಬ್ರೋ, ಇದ್ ಕಟ್ಟಿದ್ರೇನೆ ಅದಕ್ ಮರ್ಯಾದೆ ಬ್ರೋ ಹಬ್ಬದಲ್ಲಿ. ಇದ್ ಕಟ್ಟಿಲ್ಲ ಅಂದ್ರೆ ಮರ್ಯಾದೆ ಇಲ್ಲ. ಅಷ್ಟು ಲಕ್ಷ ರೂಪಾಯಿ 3 ಲಕ್ಷ 5 ಲಕ್ಷ ಕೊಟ್ಟು ಓರಿಗಳು ತಕ ಬರ್ತಾರೆ. ಇದ್ ಕಟ್ಟಿ ಬಿಡಿಲ್ಲ ಅಂದ್ರೆ ಆ ಓರಿನೇ ವೇಸ್ಟ್ ಬ್ರೋ. ಇದ್ ಕಟ್ಟಿ ಬಿಟ್ರೇನೆ ಟಾಪ್. ಅಂದ್ರೆ ಇದನ್ನೆಲ್ಲ ಇಲ್ಲೇ ಮಾಡಿಸ್ತೀರಾ ಅಥವಾ ಎಲ್ಲಾದ್ರೂ ನೀವು? ಬ್ರೋ ಇಲ್ಲಿ ನಮ್ ಸೈಡ್ 3 ಜಾಗದಲ್ಲಿ ಕಟ್ತಾರೆ ಬ್ರೋ. ಕಡೂರ್ ಅಂತ ಒಂದೂರು, ಡೋರಿಪಲ್ಲಿ ಅಂತ ಒಂದೂರು, ಕಲಗುರಿಕೆ ಅಂತ ಒಂದೂರು. 3 ಊರಲ್ಲಿ ಚೆನ್ನಾಗ್ ಕಟ್ತಾವ್ರೆ. ಅವ್ರನಿಂಕ ದನಗಳು ಸ್ವಲ್ಪ ಚೆನ್ನಾಗ್ ಮಾಡ್ತಾವೆ ಹಬ್ಬಗಳು. ಅವ್ರಿಲ್ಲಾಂದ್ರೆ ಈ ಹಬ್ಬ ಇಲ್ಲ. ಫಸ್ಟ್ ಮುಖಾಂತರ ಅವ್ರೇನೆ ಹಬ್ಬ ಮಾಡ್ಬೇಕನ್ನೋ ರೀಸನ್ ಅವ್ರ ತನಿಕತ ನಾವ್ ಕಲ್ತಿರೋದೆ. ಈಗ ನಿಮ್ಮ ಹತ್ರ ಇದನ್ನು ಈಗ ಎಷ್ಟು ವರ್ಷದಿಂದ ಇದಕ್ಕೆ ಕಟ್ತಿದ್ದೀರಾ? ಇದು ಬಂದ್ಬಿಟ್ಟು ಹೋದ ವರ್ಷ ಮಾಡ್ಸಿದ್ವಿ ಬ್ರೋ. ಇದು ಈ ಕುಚ್ಚು ಹೋದ ವರ್ಷ 4,000 ರೂಪಾಯಿ ಆಯ್ತು ಮಾಡ್ಸಿರೋದು. ಇದಕ್ ಮುಂದೆ ಕರುನಲ್ಲಿ ಒಂದು ಕುಚ್ಚ ಹಾಕಿದ್ದೆ, ಅದು ಹೋಗ್ಬಿಡ್ತು ಬ್ರೋ. ಚಿಕ್ಕ ಕರುನಲ್ಲಿ ಹಾಕಿದ್ದೆ, 2 ಫೀಟ್ ಇತ್ತು, ಅದು ಹೋಗ್ಬಿಡ್ತು. ಬ್ರದರ್, ಈಗ ನಮ್ ಕಡೆ ನೋಡಿರ್ತೀರಾ ನೀವು, ಈ ಕೊರಳಿಗೆ ಕೊಬ್ಬರಿ ಎಲ್ಲ ಕಟ್ತಾರೆ. ಕೊಬ್ಬರಿ ಬಿಚ್ಚಿದ್ರೆ ನಮ್ ಕಡೆ ಹಿಡಿದ್ರು ಅಂತ ಲೆಕ್ಕ. ಈಗ ನಿಮ್ ಕಡೆ ಎಲ್ಲ ಹೆಂಗೆ ಅಂತ? ಈಗ ಒಂದ್ ಹೋರಿ ಬಿಡ್ತೀರಾ, ಹಿಡಿದ್ರು ಅಂತ ಹೆಂಗ್ ಗೊತ್ತಾಗುತ್ತೆ ಹೋರಿನ ಅಂತ ನಿಮ್ ಕಡೆ? ಬ್ರಾ ನಮ್ ಕಡೆ ತಡಿಕೆ ಅಂತಾರೆ, ಕುಚ್ಚ ಅಂತೀರಿ ನಾವು. ತಮಿಳ್ನಾಡು ಹಬ್ಬ ಅದು ಒಂದು ಗುರುತು. ಅದು ಬಂದ್ಬಿಟ್ಟು ಕುಯ್ದಾಕ್ತಾರೆ. ಅದ್ ಬಂದು ಕುಯ್ದ್ಬಿಟ್ಟು ಬುಲ್ ಕ್ಯಾಚರ್ಸ್ ತಗೋಬಿಡ್ತಾರೆ. ಈಗ ಅದನ್ನ ಈಗ ಅವರೇ ಬರೀ ಕೊಂಬಲ್ಲಿ ಅದನ್ನಲ್ಲಿ ಸ್ಟಾರ್ಟಿಂಗ್ ಬಿಡ್ತೀರಿ, ಎಂಡಿಂಗ್ ಫಿನಿಶಿಂಗ್ ಆಗೋ ಹೊತ್ಕ ಕುಚ್ಚು ಓರಿನಲ್ಲಿದ್ರೆ ಪಾಸು, ಓರಿ ಪಾಸ್ ಆದಂಗ. ಕುಚ್ಚು ಬಂದು ಹಿಡಿದ್ಬಿಟ್ಟು ಕುಯ್ಕೋಬಿಟ್ರ ಅನ್ಕೊಂಡ್ಬಿಡ್ಕೊ, ಅದು ಹಿಡ್ದಂಗ್ ಲೆಕ್ಕ. ಬುಲ್ ಕ್ಯಾಚರ್ಸ್ ಅದು ಇರ್ತೈತೆ. ಅಂದ್ರೆ ತೆಗೆದ್ರೆ ನಿಮ್ ಕಡೆ ಹಿಡ್ದಂಗೆ. ಹೌದು, ಬುಲ್ ಕ್ಯಾಚರ್ಸ್ ಕೂಡನೇ ಬರ್ತಾರೆ, ಒಬ್ರೇ ಹಿಡಿಯೋದು. ಮತ್ತೆ ನಾವು ಬಂದ್ಬಿಟ್ಟು ನಿಮ್ಗೆ ಹಾವೇರಿ ಸೈಡು ಮಿಳಿಗ್ಲ ಹಾಕಲ್ಲ, ಈ ತರ ಕಣ್ಣಿ ಉರ್ಜಿಗ್ಲ ಹಾಕಲ್ಲ. ನಾವ್ ಬಂದು ಉರ್ಜಿಗ್ಲ ಹಾಕ್ತಿವಿ, ಯಾಕಂದ್ರೆ ನಮ್ ಕಣ್ಣ ಫುಲ್ ರ್ಯಾಶ್ ಆಗಿರ್ತವೆ. ಅದಕ್ಕೋಸ್ಕರ ಇದೊಂದು ಹಾಕ್ತಿವಿ ಅಷ್ಟೇ. ಅಂದ್ರೆ ಈಗ ನಿಮ್ ಕಡೆ ಬಿಡ್ತಿರಲ್ವಾ, ಬಿಟ್ಟಾಗ ಅದನ್ನು ಹಿಡ್ಕೊಂಡು ಹೋಗ್ಬೋದಾ? ಇಲ್ಲ ಬ್ರೋ, ಒಬ್ರು ಹತ್ಬೇಕು. ಒಬ್ರು ಓರಿ ಮೇಲೆ ಹತ್ತಿ ಈಚೆ ಬಂದು ನಿಲ್ಸಿದ್ರೇನೆ ಅವ್ರು ಬಂದ್ಬಿಟ್ಟು ಕುಚ್ಚು ಕೊಯ್ಯಕ್ ಬಿಡೋದು. ಇಲ್ಲಾಂದ್ರೆ ಓರಿ ಕುಚ್ಚು ಕೊಯ್ಯಕ್ ಬಿಡೋದು. ಒಬ್ರು ಮೈ ಮೇಲೆ ಇರ್ಬೇಕು. ಓರಿ ಅವ್ರನ್ನ ಹೊಡೆದ್ಬಿಟ್ಟು ಈಚೆ ಬಂದ್ರೆ ಓರಿ ಫುಲ್ ಕ್ರೇಜ್ ಬ್ರೋ ಈ ನಮ್ ಸೈಡ್. ನಿಮ್ದು ಯಾವಾಗಾದ್ರೂ ಹಂಗ ಆಗಿದ್ಯಾ? ಆಗಿದೆ, ಆದ್ರೆ ಈಚೆ ಬರೋ ಹೊತ್ತು ಮಡ್ಕನಲ್ಲ. ಕೈ ಹಾಕ್ಸ್ಕೊಂಡ್ರೇನು ದಬ್ಬಿಟ್ಟು ಬರುತ್ತೆ. ಯಾವಾಗಾದ್ರೂ ಆತರ ಸಿಚುಯೇಷನ್ ಆಗಿದೆ? ಹಾಕದ ಕೈ ಹಾಕಿ ಎಲ್ಲಾರು ಹೊಡೆದೈತೆ ಬ್ರೋ. ಹೊಡೆದಿರುತ್ತೆ. ಹೆಂಗ್ ಹೊಡಿಬೋದು ಬ್ರದರ್? ಯಾಕೆಂದ್ರೆ ಒಂದ್ ಕುಚ್ಚಿರುತ್ತೆ ತಲೆ ಮೇಲೆ, ಅದಕ್ ಪಟ ಬೇರೆ ಕಟ್ಟಿರ್ತೀರಾ, ಆ ಕಡೆ ಒಂದೆರಡು ಸಣ್ಣ ಮೇಲೊಂದು ಈ ತರ ಕಟ್ಟಿರ್ತೀರಾ. ಅದನ್ನ ತಗೊಂಡಿದ್ದಲ್ದೆ ಒಬ್ಬ ಮನುಷ್ಯನ್ ಹೊಡಿಬೇಕದು. ನಿಮ್ ಪ್ರಕಾರ ಹೆಂಗ್ ಒಂದ್ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ನನಗೆ, ಯಾವ್ದಾದ್ರು ಒಂದ್ ಹಬ್ಬ ಇಟ್ಕೊಂಡು? ಬ್ರೋ ಇದೇ ನಮ್ ಸೈಡ್ ಹಬ್ಬ ಡೈನಿಕೋಟೆಯಲ್ಲಿ, ದಾಸನಪುರಲ್ಲಿ 2 ಹಬ್ಬದಲ್ಲಿ ಇದೇ ತರ ಆಗಿದೆ. ದಾಸನಪುರಲ್ಲಿ ಒಬ್ರು ಕ್ಯಾಚ್ ಹಾಕಿದ್ರು, ಕ್ಯಾಚ್ ಹಾಕ್ಬಿಟ್ಟು ಮುಂದಿನ ಕಾಲಲ್ಲಿ ಹೊಡೆದ್ಬಿಡ್ತು. ಅವ್ರ ಕಾಲು ಅವತ್ತು ಸ್ವಲ್ಪ ಇದಾಯ್ತು, ಏನಾಯ್ತು ಗೊತ್ತಿಲ್ಲ, ನೋಡಿಲ್ಲ. ಕಾಲು ಸ್ವಲ್ಪ ಹೊಡ್ತು, ಅಲ್ಲಿ ಬಿಟ್ಬಿಟ್ರು ಅವರು ದಾಸನಪುರದಲ್ಲಿ. ಆವತ್ತು ನಮ್ಗೆ ಫುಲ್ ಖುಷಿ ಆಯ್ತು, ಈ ತರ ಹೊಡೆದ್ಬಿಟ್ಟು ಬಂದೈತೆ ಅಂತ ಒಂದು ಖುಷಿ ಆಯ್ತು. ಮತ್ತೆ ನಾರ್ಮಲ್ ಹಬ್ಬದಾಗಲ್ಲ ಆ ತರ ಇಲ್ಲ, ಯಾವ್ದೋ ಒಂದೊಂದು ಹಬ್ಬದಾಗ ಪ್ರೆಸೆಂಟ್ ಆ ತರ ಮಾಡೋದು ಹಬ್ಬಗಳು. ಎಲ್ಲ ಹಬ್ಬದಾಗ ಮಾಡಲ್ಲ. ಈಗ ನಮ್ ಕಡೆ ಜಾಸ್ತಿ ಇಲ್ಲಿವೇ ತರ್ತಾರೆ ಬ್ರದರ್, ತಮಿಳ್ನಾಡು ಎತ್ತುಗಳು ಅಂತ. ಹೌದು. ಯಾಕೆ ನಿಮ್ ಕಡೆ ಎತ್ತುಗಳು ಅಷ್ಟು ಅಗ್ರೆಸಿವ್ ಆಗಿ ಬರ್ತವೆ ಅಂತ? ಬ್ರೋ ಅಗ್ರೆಸಿವ್ ಅಂದ್ರೆ ಬಿಸಿಲು ಕಾಲ, ಮಳೆಕಾಲ, ಚಳಿಗಾಲ ಮತ್ತೆ ಕೊರತೆ ಅಂತೀರಿ. ಈ 3 ಸೀಸನ್ ಬಂದ್ಬಿಟ್ಟು ನಮ್ಮ ಕೃಷ್ಣಗಿರಿ ಏರಿಯಾ ಬಂದ್ಬಿಟ್ಟು ಸೇಫೆಸ್ಟ್ ಆಗಿರೋ ಏರಿಯಾ. ಇದು ಬಂದು ಫಾರೆಸ್ಟ್ ಹತ್ರನೇ ನಮ್ಕ, 120 ಕಿಲೋಮೀಟರ್ ಫಾರೆಸ್ಟ್. ಎಲ್ಲ ಕಾಡಿನಿಂದ ತರೋವು. ಅದು ಬಂದು ಹೆವಿ ರ್ಯಾಶ್ ಆಗಿರ್ತವೆ ಬ್ರೋ.
ಕಾಡು ವಿಪರೀತ ಕಾಡಲ್ಲಿ ಇರ್ತವೆ. ಅವಾಗ ಇರೋವಾಗ ನಮ್ಮ ಕಡೆ ಬಂದ್ಬಿಟ್ಟು ಫುಲ್ ರ್ಯಾಶು. ಮನೆ ಕರು ತರ್ಲಿ ಫುಲ್ ರ್ಯಾಶ್ ಆಗಿರ್ತವೆ. ಫುಲ್ ರ್ಯಾಶ್ ಆಗಿರ್ತವೆ. ಅಂದ್ರೆ ಈ ರ್ಯಾಶ್ನೆಸ್ ನೋಡಿ ನೀವು ತಗೊಂಡ್ pick ರ್ಯಾಶ್ ಮಾಡಿ ತೆಗೆಯೋದು. ಈಗ ನಿಮ್ಮ ಹಬ್ಬಕ್ಕೆ ಹಾಕ್ತಿರಲ್ಲ, ಏನಾದ್ರು ಪ್ರಾಕ್ಟೀಸ್ ಮಾಡಿಸ್ತೀರಾ ಅಥವಾ ಸುಮ್ನೆ ಹೋಗಿ ಚಟ್ ಕಟ್ ಸುಮ್ ಬಿಡ್ತಿರೋದೇ? ಇಲ್ಲ ಬ್ರೋ, ಪ್ರಾಕ್ಟೀಸ್ ಮಾಡ್ಬೇಕು. ಏನ್ ವಾಕಿಂಗ್ ಹಾಕ್ತಿವಿ, 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ವಾಕಿಂಗ್ ಹಾಕ್ಬೇಕು. ಮತ್ತೆ ಈಜ್ಗೆ ಹಾಕ್ತಿವಿ. ಈಜ್ಗೆ ಹಾಕಿದ್ರೆ 3 ಟೈಮ್ ಇಳಿಸ್ತೀವಿ ನೀರ್ಗೆ. ಆ ತರ ಅಲ್ಲಿ ಈಜ್ಗೆ ಹಾಕಿದ್ರೆ ಸ್ವಲ್ಪ ಎದೆನಲ್ಲಿ ಗಸೆ ಅಂತ ಇರ್ತದೆ, ದಮ್ ಕಟ್ಬೇಕು ಓರಿಗ್ಲು. ಆ ತರ ನಿಲ್ಸ್ಬೇಕು ಬ್ರೋ. ಅವೆಲ್ಲ ಕಟ್ಟಿದ್ರೇನೆ ರನ್ನಿಂಗ್ ಹೋಗೋವು ಚೆನ್ನಾಗಿ ಹೋಗೋದು. ಮತ್ತೆ ಜನಗಳು ಯಾರನ್ನ ಹತ್ತಿದ್ರೇನು ಅವ್ರನ್ನ ಕೆಳಗೆ ದಬ್ಬಿಟ್ಟು ಈಚೆ ಬರೋಷ್ಟು ಕೆಪಾಸಿಟಿ ಇರ್ತವೆ. ಈಗ ಇದನ್ನ ಯಾವತ್ತೂ ಟ್ರೈ ಮಾಡಿಲ್ವಾ? ಇದಕ್ಕೆ ಈ ಪಿಪಿ ಕಟ್ತಾರಲ್ವಾ ನಮ್? ಇಲ್ಲ ಬ್ರೋ, ನಾವು ಬಂದ್ಬಿಟ್ಟು ಹಾವೇರಿ ಸೈಡ್ ಕೊಟ್ರೆ ಅವ್ರೇನೋ ಮಾಡ್ಕೋಬಹುದು. ನಮ್ಮ ಹಬ್ಬ ಬಂದ್ಬಿಟ್ಟು ಇದೆ ಕುಚ್ಚಬ್ಬನೇ. ಅದಕ್ಕೋಸ್ಕರ ನಮ್ಮ ಪಾರಂಪರ್ಯ ಏನಾಯ್ತು ಅದನ್ನ ನಾವು ಮಾಡ್ಬೇಕು. ನಮ್ ಕಲಾಚಾರ, ನಮ್ ಕಲ್ಚರ್ ಅದೇ. ನಾವು ಕುಚ್ಚಬ್ಬ ಬಿಟ್ಟು ಬೇರೆ ಹಬ್ಬ ಮಾಡಲ್ಲ. ಹೌದು. ಈಗ ನೆಕ್ಸ್ಟ್ ಎಲ್ಲಿಗೆ ಹಾಕೋಣ ಅಂತ ಇದ್ದೀರಾ? ನೆಕ್ಸ್ಟ್ ಬ್ರೋ ನಾವು ಇಲ್ಲಿ 29 ಬಂದ್ಬಿಟ್ಟು ಯುಪುರಂ ಅಂತ ನಡೀತೈತೆ ಬ್ರೋ, ಅಲ್ಲಿ ಹಾಕೋಣ ಅಂತ ಇದೀವಿ. ಅಲ್ಲಿ ಹೆಂಗಿದೆ, ಏನ್ ಮಾಡ್ಬೋದು ಅಂತ ಇದೆ ಎಕ್ಸ್ಪೆಕ್ಟೇಷನ್? ಹೇಗಿದೆ ಎಕ್ಸ್ಪೆಕ್ಟೇಷನ್ ಹೇಳಕ್ಕಾಗಲ್ಲ ಬ್ರೋ. ಒಂದ್ ಹಬ್ಬ ಆಕ್ಷನ್ ಬರ್ತವೆ, ಒಂದ್ ಹಬ್ಬ ರನ್ನಿಂಗ್ ಬರ್ತವೆ. ಅದು ಯಾವ ತರ ಮೈಂಡ್ ಸೆಟ್ ಏನಂತ ನಾವ್ ಹೇಳಕ್ಕಾಗಲ್ಲ. ಹಬ್ಬ ಮಾಡಿದ್ಮೇಲೆ ಗೊತ್ತಾಗ್ತದೆ. ಈಗ TN ಕ್ರಾಂತಿವೀರ ಅಂತ ಹೆಸರಿಟ್ಟಿದ್ರಲ್ವಾ, ಅಲ್ಲಿ ಹೋಗಿ ನೀವು ಬರ್ಸ್ಬೇಕಾ ಅಥವಾ ನಿಮ್ ಹೋರಿ ಬಂದ ತಕ್ಷಣ ಗೊತ್ತಾಗುತ್ತಾ? ನಿಮಗೆ ಗೊತ್ತಾಗುತ್ತೆ. ನಾನು ಕೇಳೋ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಈಗ ನಾನು ಈಗ ನಿಮ್ ಕಡೆ ಹಬ್ಬ ನನಗೆ ಹೊಸದಾಗಿರೋದ್ರಿಂದ ನಮ್ ಕಡೆದ್ನ ಕೆಲವೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಏಕೆಂದ್ರೆ ನಮ್ ಕಡೆ ಅಂದ್ರೆ ಯಾವ್ದೋ ಒಂದು ಹೋರಿ ಅಂದ್ರೆ ಹೈಲೈಟ್ ಆಗಿರೋ ಹೋರಿ ಬಂತು ಅಂದ್ರೆ ಗೊತ್ತಾಗ್ಬಿಡುತ್ತೆ ಇದೇ ಹೋರಿ ಅಂತ. ಅದೇ ತರ ಈಗ ನಿಮ್ ಕಡೆ ಒಂದ್ ಹಬ್ಬ ಅಂದ್ರೆ 700 ಹೋರಿಗಳು ಸೇರ್ತವೆ ಅಂದ್ರೆ ಇಂಥದೇ ಹೋರಿ ಅಂತ ಗೊತ್ತಾಗ್ಬೇಕು ಅಂದ್ರೆ ಅದಲ್ಲಿ ಏನೋ ಒಂದು ಮಾಡಿರ್ಬೇಕು. ಹೌದು. ಆ ಉದ್ದೇಶಕ್ಕೆ ಈಗ TN ಕ್ರಾಂತಿವೀರ ಅಂತ ಈಗ 29ನೇ ತಾರೀಕು ಹೋಯ್ತು ಅಂದ್ರೆ ಗೊತ್ತಾಗುತ್ತಾ ಅಥವಾ ನೀವೇನಾದ್ರೂ ಕೂಗಿಸ್ಬೇಕಾ ಅಥವಾ ಹೇಗೆ? ಇಲ್ಲ ಬ್ರೋ, ನಾವ್ ಹಾಕಿರೋ ಫ್ಲಾಗ್ ಬಂದ್ಬಿಟ್ಟು ತಮಿಳ್ನಾಡು ಗುರುತಿಸುವಾಗ ಮಡಗಿರೋ ಫ್ಲಾಗು. ಎಲ್ಲಾನು ಗ್ರೀನ್ ಬಂದ್ಬಿಟ್ಟು ನಮ್ ತಮಿಳ್ನಾಡು ಸಿಂಬಲ್ ಅದು. ಅದು ಬಂದ್ಬಿಟ್ಟು ನಾವು ಪುಂದಿ ಫ್ಲಾಗ್ 2 ಕಲರ್ ಮಿಕ್ಸಿಂಗ್ ಮಾಡಿದೀವಿ. ಅದು ಫ್ಲಾಗ್ ಬರ್ತದೆ ಅಂದ್ರೇನೆ ಮೈಕೋರ್ ನೋಡ್ಕೊಂತಾರೆ. ಮೈಕೋರ್ ನೋಡೋ ಹೊತ್ಕ ನಾವು ಒಂದ್ ಟೈಮ್ ಹೇಳ್ತೀವಿ ಮೈಕಾಗ ಅನೌನ್ಸ್ಮೆಂಟ್ ಮಾಡಕ. ಯಾಕಂದ್ರೆ ಬಾಳ ಓರಿಗಳು ಬರ್ತವೆ, ಅವ್ರದ್ದು ಹೇಳ್ಬೇಕು, ನಮ್ಮದಾವು ಹೇಳ್ಬೇಕು ಬ್ರೋ. ಅದಕ್ಕೋಸ್ಕರ ಒಂದ್ ಮತ್ತೆ ಚಿರ್ಕೆ ಬಿಡ್ತೀವಿ, ಅವ್ರು ಹೇಳ್ತಾರ ಬ್ರೋ. ಕೈ ನೋಡಿಸ್ತಾರೆ, ಅವರೇ ಹೇಳ್ತಾರೆ ಮೈಕಲ್ಲಿ. ಆತರ ಫ್ಲಾಗ್ ನೋಡಿದ್ರೆ ಹೇಳ್ತಾರೆ, ಮತ್ತೆ ಕೈ ನೋಡಿಸ್ಬೇಕು ಬ್ರೋ. ಎಲ್ಲಾರು ಬಂದು ನಿಧಾನಗೆ ಕೇಳ್ಬೇಕು. ಅವ್ರ ಮೈಕೋರ್ ಹೇಳೋವಾಗ ಬಾಳ ಓರಿಗಳು ಬರೋ ಜಾಗದಲ್ಲಿ ಒಂದ್ 5 ನಿಮಿಷ ಲೇಟ್ ಆಯ್ತದೆ, ಕೇಳ್ಬಿಟ್ಟು ಬರ್ಬೇಕು ಮೈಕಲ್ಲಿ. ಅವಾಗ ಹೇಳ್ತಾರೆ ಬ್ರೋ, ಹೋಗೋ ಹೊತ್ತಿಗೆ ಹೇಳ್ತಾರೆ. ಅದೊಂದು ಸಂತೋಷ. ಈ ಕಾಂಪಿಟೇಷನ್ ಅಂತ ನಾನು ಕೇಳ್ಪಟ್ಟೆ, ತಮಿಳ್ನಾಡಲ್ಲಿ ಬಹುಮಾನಕ್ಕೆ ಅವ್ರ ಹಬ್ಬ ಮಾಡಲ್ಲ, ಅವ್ರಿಗೆ ಏನು ಅಂದ್ರೆ ನೇಮ್. ಹೌದು, ನೇಮ್ ಬಹಳ ಹಬ್ಬ ಮಾಡ್ತಾರೆ ಅಂತ. ಏನ್ ಬ್ರದರ್ ಇದನ್ನ ಒಂದ್ ಸ್ವಲ್ಪ ನನಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ? ಕಾಂಪಿಟೇಷನ್ ಅಂದ್ರೆ ಬ್ರೋ, ನಿನ್ ಮೇಲೆ ಇರೋ ವಿರೋಧ ನನ್ಗೆ ಗೊತ್ತಾಗಲ್ಲ. ಇವಾಗ ನೀನ್ ಚೆನ್ನಾಗಿರೋವರೆ ಕಟ್ಟಿದ್ಯಾ, ನಿನ್ ಬ್ರ್ಯಾಂಡ್ ನಾನು ಕ್ಲೋಸ್ ಮಾಡ್ಬೇಕು ಅನ್ನೋ ಕಾಂಪಿಟೇಷನ್ ಇಲ್ಲೂ ಐತೆ, ಎಲ್ಲೋದ್ರೇನು ಐತೆ. ಒಬ್ರು ಚೆನ್ನಾಗಿರೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ನಿನ್ನೋರಿ ಮಾಡೋ ಹಬ್ಬ ಬಂದ್ಬಿಟ್ಟು ನಿನ್ಗಿಷ್ಟ, ನನ್ನೋರಿ ಮಾಡೋ ಹಬ್ಬ ಬಂದು ನನ್ಗಿಷ್ಟ. ನನ್ನೋರಿ ಟಾಪ್ ಅಪ್ ಮಾಡಿದ್ರೆ ನಿನ್ಗೆ ಇಷ್ಟ ಆಗಲ್ಲ. ಆ ತರ ಒಂದ್ ಇರ್ತೈತೆ. ಇಲ್ಲೆಲ್ಲ ಆ ತರ ಇಲ್ಲ ಬ್ರೋ. ತಮಿಳ್ನಾಡಲ್ಲಿ ಬಂದು ಸ್ವಲ್ಪ ಕಮ್ಮಿನೇ ಮಾಡೋದು, ಆ ತರ ಏನು ಇಲ್ಲ. ಯಾರೋ ಸ್ವಲ್ಪ ಜನ ಇವ್ರೆ, ಅವ್ರೆಲ್ಲ ನಮ್ ಕಡೆ ಹಂಗಿಲ್ಲ ಬ್ರೋ. ಇಲ್ಲ ನಮ್ ಕಡೆ ಬಂದು ದುಡ್ಡು ಸೆಲ್ ಮಾಡ್ತಾರೆ. 10,000 20,000 50,000 ಗಂಟೆ ಸೆಲ್ ಮಾಡ್ತಾರೆ, ಖರ್ಚು ಮಾಡ್ತಾರೆ, ಖುಷಿಗೆ ಹಬ್ಬ ಮಾಡ್ತಾರೆ, ಬರ್ತಾರೆ ಬ್ರೋ. ಅಂದ್ರೆ ಇಲ್ಲೆಲ್ಲ ಪ್ರೈಸ್ ಇಡೋದೇ ಇಲ್ಲ? ಪ್ರೈಸ್ ಎಲ್ಲ ಇಲ್ಲ ಬ್ರೋ, ₹1 ಕಾಲ ಬ್ರೋ. ಒಂದು ನಾನು ಅದೇ ಪ್ರಶ್ನೆ ಕೇಳ್ತೀನಿ. ಪ್ರೈಸ್ ಅಂದ್ರೆ ಏನಂದ್ರೆ ಬ್ರೋ, ಬೆಳಗ್ಗೆ ಟೈಮು ಟಿಫನ್ ಹಾಕ್ತಾರೆ, ಲೆಮನ್ ರೈಸು ಏನೋ ಒಂದು ಊಟ ನಾಷ್ಟ ಕೊಡ್ತಾರೆ. ತಿನ್ಬಿಟ್ಟು ನೆಮ್ಮದಲ್ಲಿ ಹಬ್ಬ ನೋಡ್ಕೊಂಡು ಹಬ್ಬ ಮಾಡ್ಕೊಂಡು ಬಂದ್ರೆ ಅಷ್ಟೇ ಬ್ರೋ. ಪ್ರೈಸ್ ಎಲ್ಲ ₹1 ಇಲ್ಲ ಬ್ರೋ. ಈಗ ನಮ್ ಕಡೆ ಎಲ್ಲ ಪ್ರೈಸ್ ಇಡ್ತಾರೆ ಬ್ರದರ್. ಏನ್ ಅನ್ಸುತ್ತೆ ಆ ಹಬ್ಬಕ್ಕೂ ಈ ಹಬ್ಬಕ್ಕೂ ಹೋಲಿಸಿದಾಗ? ಪ್ರೈಸ್ ಇಡ್ತಾರಲ್ಲಿ, ಇಲ್ಲಿ ಪ್ರೈಸ್ ಇಡಲ್ಲ. ಇಲ್ಲಿ ನೇಮಿಂಗ್ ಇಂಪಾರ್ಟೆಂಟ್, ಅಲ್ಲಿ ನೇಮ್ ಜೊತೆ ಪ್ರೈಸು ಇಂಪಾರ್ಟೆಂಟ್ ಅಂತ ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ ಅಂತ? ಬ್ರೋ, ಹಾವೇರಿ ಹಬ್ಬ ಬಂದು ಮುಂದೆ ನಡೆಯೋ ತರ ಇಲ್ಲ ಬ್ರೋ. ಇವಾಗ ಅದು ಏನಂದ್ರೆ ಒಬ್ಬೊಬ್ರು ಫಿಕ್ಸಿಂಗ್ ಮಾಡ್ತಾರೆ, ಮತ್ತೆ ಹಂಗೆಲ್ಲ ಮಾಡ್ಕೊಡ್ದು. ಬಡವರು ಓರಿಗಳು ಕಟ್ತಾರೆ, ಸಾವುಕಾರ ಓರಿ ಕಟ್ತಾರೆ, ನಿಯತ್ತಿನ ಬಹುಮಾನ ಕೊಡಲ್ಲ ಅಲ್ಲಿ. ಇವಾಗ ಮುಂಚೆ ಇದ್ದಂಗೆ ಇಲ್ಲ. ಇವಾಗ ಬಡವ್ರಿಗೂ ಇದ್ ಮಾಡ್ಬೇಕು ಬ್ರೋ, ಅವಕಾಶ ಕೊಡ್ಬೇಕು. ಅವು ಬಡವ್ರ ಓರಿಗಳು ಓಡ್ತವೆ, ಅವು ಚೆನ್ನಾಗ್ ಮಾಡ್ತವೆ ಹಬ್ಬಗಳು, ಅವಕ್ಕೂ ಕೊಡ್ಬೇಕಲ್ಲ. ಮತ್ತೆ ಅವ್ರು ಇನ್ನೊಂದ್ ಟೈಮ್ ಓರಿ ಕಟ್ದಂಗಿರಲ್ಲ ಬ್ರೋ. ಒಂದ್ ಯಾವ್ದಾನ ಒಂದ್ ಹಬ್ಬದ ಬಂಪರ್ ಕೊಟ್ರೇನೆ ಅವ್ರಿಗೂ ಓರಿ ಕಟ್ಬೇಕಂತ ಒಂದ್ ಇಂಟ್ರೆಸ್ಟ್ ಬರೋದು. ನೀನ್ ಬಂಪರ್ ಕೊಡ್ದಿರ ಚೆನ್ನಾಗಿರೋರೆ ಬಂಪರ್ ತಗೋಬಿಟ್ರೆ ಬಡವ್ರು ಏನಾಗೋದು? ಅವ್ರಿಗೂ ಒಂದ್ ಟೈಮ್ ಬಂಪರ್ 2 ಟೈಮ್ ಬಂಪರ್ ಅನೌನ್ಸ್ಮೆಂಟ್ ಮಾಡಿದ್ರೆ ಇನ್ನೂ ಎಷ್ಟು ಸಂಖ್ಯೆ ಜನ ಓರಿ ಕಟ್ತಾರೆ ಬ್ರೋ. ಹೌದೌದು.
ಈಗ ಇದು TN ಕ್ರಾಂತಿವೀರ ಅಂತ ಕಟ್ಟಿದಿರ ಬ್ರದರ್, ಇನ್ನು ಎಷ್ಟು ವರ್ಷ ಇದೇ ಹೋರಿ ಇಲ್ಲಿ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ರು? ಬ್ರೋ ನಾವು ಇನ್ನೂ ವ್ಯಾಪಾರ ಇಕ್ಕಿಲ್ಲ ಬ್ರೋ. ನಮ್ಮ ಮನೇಲಿ ಎಷ್ಟು ದಿನ ಇರ್ತೈತೋ ಅಷ್ಟು ದಿನ ನಾವು ಸಾಕ್ತಿವಿ ಬ್ರೋ. ಹಬ್ಬನೂ ಮಾಡ್ತೇವೆ. ಹಬ್ಬನೂ ಮಾಡಿ ಮೂಜೆ ಬಂದು ಒಂದೇ ಮನೆ ನಿರಂತರ ಇಲ್ಲ ಬ್ರೋ, ಶಾಶ್ವತನೇ ಇಲ್ಲ. ಇವತ್ತಿರ್ಬೋದು ನಾಳೆ ಬೇರೆ ಮನೆಗೂ ಹೋಗ್ಬೋದು. ನಮ್ಮ ಮನೇಲಿ ಇರೋಷ್ಟು ದಿನ ನಮ್ದು, ಬೇರೆ ಅದಕ್ಕೆ ಋಣ ಮುಗ್ದೈತೆ ಅಂದ್ರೆ ಓದ್ತಾ ಇರ್ಬೋದು ಬ್ರೋ. ಈಗ ನಾನು ಈ ಪ್ರಶ್ನೆ ಏನಕ್ಕೆ ಕೇಳಿದೆ ಅಂದ್ರೆ, ಈಗ ನಮ್ ವಿಡಿಯೋಸ್ ಈಗ ನೋಡ್ತಾರೆ ಬ್ರದರ್, ನಿಮ್ ಹೋರಿ ನೋಡ್ಬಿಟ್ಟು ಈಗ ಎಷ್ಟೋ ಜನ ಕುತ್ಕೊಂತಾರೆ, ತುಂಬಾ ಚೆನ್ನಾಗಿದೆ, PP ಕಟ್ಟಾಕಿ ಸರಿಯಾಗಿ ಆಗತ್ತಿದ್ ನಮ್ ಕಡೆ ಅಂತ ಬಂದು ಕೇಳಿದಾಗ ನಾನು ಆ ಉದ್ದೇಶಕ್ಕೆ ಕೇಳಿದ್ದು. ಅದ್ ನಮ್ದು ನಮ್ಮ ಮನೇಲಿ ಎಷ್ಟು ದಿನ ಇರ್ಬೋದು ಇಷ್ಟ ಬಂದಿ ಕುತ್ಕೊಂಡ ಅರ್ಥ ಬ್ರೋ ವ್ಯಾಪಾರ. ಸುಮ್ಮನೆ ಕಾಲ್ ಮಾತಾಡಿ ಕೊಡ್ತೀರಾ ಅನ್ನೋದಲ್ಲ ಈ ವ್ಯಾಪಾರ ಅಲ್ಲ. ಜಾಗದಲ್ಲಿ ಬಂದು ಕುತ್ಕೊಂಡು ವ್ಯಾಪಾರ ಮಾಡಿದ್ರೆ ಅವ್ರದೇ ವ್ಯಾಪಾರ. ಈ ನಮ್ ಸೈಡ್ ಅಲ್ಲ ಇವಾಗ ಹೆಚ್ಚಿನ ವ್ಯಾಪಾರಗಳು ಬ್ರೋ. ಇವಾಗ ಮೋಸ್ಟ್ಲಿ ಹಾವೇರಿ ಸೈಡ್ನವ್ರು ಬರ್ತಾರೆ, ಶಿಕಾರಿಪುರ ಸೈಡ್ನವ್ರು ಬರ್ತಾರೆ, ಈ ದಾವಣಗೆರೆ ಶಿವಮೊಗ್ಗ ಸೈಡ್ ಎಲ್ಲ ಬರ್ತಾರೆ ವ್ಯಾಪಾರಕ್ಕೆ. ಇಷ್ಟು ಜನ ಬರ್ತಾರೆ. ಮತ್ತೆ ತಮಿಳ್ನಾಡು, ಆಂಧ್ರ, ಈ ಬೇಲೂರು, ತಿರುಪತೂರು ಸೈಡ್ ನಿಂಕ ನಮ್ ಕಡೆನೆ ಪರ್ಚೇಸ್ ಮಾಡೋದು ಹೊರಗಿನ. ಅದಕ್ಕಿಂತ ಈ ಸೈಡ್ ನಮ್ ಸೈಡ್ ಇವಾಗ ಡಿಮಾಂಡ್ ಆಗೈತೆ ಹೊರಗಿಲ್. ಕೊಡಲ್ಲ, ಚೆನ್ನಾಗಿರೋ ಹೊರಗಿಲ್ ಕೊಡಲ್ಲ ಬ್ರೋ, ಕೊಡಲ್ಲ. ಏನೋ ಅವ್ರ ಕಷ್ಟಗಳು ಯಾವ ತರ ಇರ್ತಾವ, ಮನೆ ಪರಿಸ್ಥಿತಿ ಹೆಂಗಿರ್ತೈತೋ ಸ್ವಲ್ಪ ಜನ ಕೊಡ್ತಾರೆ. ಅದು ಚೆನ್ನಾಗಿರೋ ಹೊರಗಿಲ್ ಕೊಡ್ತಾರೆ. ಹಾವೇರಿ ಸೈಡ್ ಚೆನ್ನಾಗಿರೋ ಹೊರಗಿಲ್ ಪರ್ಚೇಸ್ ಮಾಡಕ್ ಹೋಗಲ್ಲ. ಅಂತ ಇಂಥ ಹೊರಗಿಲ್ ತಗೋಬಿಟ್ಟು ಫೈಲರ್ ಆಗೈತದ ಅಂದ್ಬಿಟ್ಟು ತಮಿಳ್ನಾಡು ಸೈಡ್ ಸ್ವಲ್ಪ ಇದ್ರನ್ನ ಮಾತಾಡ್ತಾರೆ ಅಷ್ಟೇ. ಏನೇನ್ ಫುಡ್ ಹಾಕ್ತೀರಾ ಬ್ರದರ್ ನೀವು? ಬ್ರೋ ಇದಕ್ಕೆ ನಾನು ಇದು ಉರ್ಲಿ ಹಾಕ್ತಿವಿ, ಹತ್ತಿ ಬೀಜ ಇರ್ತದೆ ಅದಾಕ್ತಿವಿ. ಮತ್ತೆ ಅದಕ್ಕೆ ಕಂಬು ಅಂತೀವಿ, ರಾಗಿ ಹಾಕ್ತಿವಿ, ಅದ್ರ ಜೊತೆ ಬೇಳೆಕಾಳು ಐಟಮ್ ಹಾಕ್ತಿವಿ. ಇವ್ರನ್ನೆಲ್ಲ ಇದ್ವಾಡ್ಸ್ಕೊಬತ್ತೀವಿ ಬ್ರೋ. ಕಳ್ಳೆ ಒಟ್ಟು ಅಂತೀರಿ, ಮಿಷಿನ್ಗೆ ಹಾಕ್ಸ್ಕೊ ಬಂದ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀರಿ ಬ್ರೋ. ಏನಾದ್ರೂ ಕೆಲ್ಸಕ್ಕೆ ಬಳಸ್ಕೋತೀರಾ ಅಥವಾ ಕೇವಲ ಹಬ್ಬಕ್ಕೋಸ್ಕರ ಅಷ್ಟೇನಾ? ತಿನ್ನೋದು ಇದು ಸಗಣಿ ಆಗ್ತದೆ ಅಷ್ಟೇ ಬ್ರೋ. ಇದು ಹಬ್ಬದ ಒನ್ಲಿ ಅಷ್ಟೇ ಯೂಸ್ ಮಾಡಿದ್ದು. ಹಬ್ಬಕ್ ಮಾತ್ರ, ಬೇರೆ ಕೆಲ್ಸಕ್ಕೆಲ್ಲ ಯೂಸ್ ಮಾಡಲ್ಲ ನಾವ್ ಆ ತರ ಎಲ್ಲ ಇದಕ್ಕಲ್ಲ ಬ್ರೋ. ಅಂದ್ರೆ ಈಗ ನಿಮ್ ಕಡೆ ಈಗ ಹಬ್ಬ ನಾಳೆ ಇದೆ ಅಂತ ಅಂದ್ರೆ ನಿಮ್ದೆಲ್ಲ ಹೆಂಗೆ ಪ್ರಿಪರೇಷನ್ ಎಲ್ಲ ಹೇಗಿರುತ್ತೆ ಅಂತ? ಪ್ರಿಪರೇಷನ್ ನಾಳೆ ಬಂದ್ರೆ ಹುಡುಗರು ಬರ್ತಾರೆ ಬ್ರೋ, ಒಂದು 4 ಗಂಟೆ ಸಮೇತ ಬರ್ತಾರೆ. ಒಂದ್ 10 ಹುಡುಗರ ಇರ್ತಾರೆ, ಕೂಡನೇ ಇರ್ತಾರೆ. ಏನ್ ಬೇಕೋ ಒಂದು ಹೂವು ಕಿತ್ಕೊ ಬರೋದಾಗ್ಲಿ, ಅದನ್ನ ಸ್ವಲ್ಪ ಬಿಡಿಸೋದಾಗ್ಲಿ, ಮತ್ತೆ ಏನೇನು ಐಟಮ್ಸ್ ತರ್ಬೇಕಂದ್ರೆ ಡೆಕೋರೇಷನ್ ಐಟಮ್ ಅವು ತಗೊಬರ್ಬೇಕಂದ್ರೆ ಅವರೇ ಹೋಗಿ ತಗೊಬರ್ತಾರೆ. ಬಾ ಚೆನ್ನಾಗ ಸಪೋರ್ಟ್ ಮಾಡ್ತಾರೆ ಬ್ರೋ. ಸಪೋರ್ಟ್ ಮಾಡ್ತಾರೆ. ಅದೇ ತರ ಬಂದ್ಬಿಟ್ಟು ಅವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಈಗ ನಿಮ್ ಕಡೆ ಈ TN ಕ್ರಾಂತಿವೀರನ ಬಿಟ್ಟು ನಿಮಗೆ ಯಾವ ಎತ್ತು ತುಂಬಾ ಇಷ್ಟ ಆಗಿದೆ ಬ್ರದರ್ ನಿಮ್ ಕಡೆ, ನಿಮ್ ಸೈಡ್ ಅಲ್ಲಿ? ನಮ್ ಕಡೆ ಬ್ರೋ ಒಂದು ಇಲ್ಲಿ 10 ವರ್ಷ ನಿಂಕ ಹಬ್ಬ ಮಾಡ್ತಾ ಇರೋ ಒಂದು ಓರೆ ಐತೆ ಬ್ರೋ, ಸುಳಿಗಿರಿ ಗನ್ಬುಲ್ ಅಂತ ಬಿಡ್ತಾರೆ ಬ್ರೋ. ಕುಚ್ಚಲ್ಲಿ ಹಬ್ಬ ಮಾಡ್ತಾ ಇರೋದು 10 ವರ್ಷ ನಿಂಕ ಒಂದೇ ಮನೆಯಲ್ಲಿ ಐತೆ ಬ್ರೋ. ಸಾಕ್ತಾನೆ ಇದಾರೆ, ಅವ್ರ ಮನೆ ಬಿಟ್ಟಿನೂ ಹೋಗಿಲ್ಲ. ಓರಿ ಟಾಪಾಗಿ ಹಬ್ಬ ಮಾಡ್ತೈತೆ ಬ್ರೋ. ಆ ಹೋರಿ ಅಂದ್ರೆ ಇಷ್ಟ? ಆ ಓರಿ ಅಂದ್ರೆ ನಮ್ಗೆ ಬಲೆ ಕ್ರೇಜ್. ಅದು ಬರೋ ಆಕ್ಷನ್ ಅಷ್ಟೇ, ರನ್ನಿಂಗ್ ಅಷ್ಟೇ. ಇನ್ನು ಆ ಹಬ್ಬದಲ್ಲಿ ಯಾರು ಮುಟ್ಟಾಕೂ ಆಗಿಲ್ಲ, ಅದು ಕುಚ್ಚ ಹರಿದೋರು ಇಲ್ಲ. ಆ ತರ ಹಬ್ಬ ಬ್ರೋ ಅದ್ರ. ಈಗ ಅದೇ ಪ್ರಶ್ನೆ, ನಮ್ ಕಡೆ ಯಾವ್ದು ಹೋರಿ ಇಷ್ಟ ಆಗ್ಬೋದು ನಿಮಗೆ? ತುಂಬಾ ಇಷ್ಟ ಅಂದ್ರೆ ಯಾವ ಹೋರಿ ನಮ್ ಕಡೆ? ನಿಮ್ ಕಡೆ ಅಂದ್ರೆ ನನ್ಕ ರೀಸೆಂಟ್ ಓರಿ ಒಂದು 2 ವರ್ಷದಲ್ಲಿ NTC ಮುತ್ತಣ್ಣ ಅವ್ರ ಕಡೆ ಇತ್ತು, ಚಾಮುಂಡಿ ಎಕ್ಸ್ಪ್ರೆಸ್ ಅಂತ. ಈ ಊರಲ್ಲಿ ಸಹನೆ ಜನ ಅದಕ್ಕ ಅಭಿಮಾನಿಗಳು. NTC ಅವರು ಇದ್ದಿದ್ದು, ನಮ್ಗೆ ಅದು ಹೋಗಿದ್ದು ಸಣ್ಣ ಬಹಳ ಬೇಜಾರಾಯಿತು. ಚಾಮುಂಡಿ ಎಕ್ಸ್ಪ್ರೆಸ್ ಅಂದ್ರೆ ನಮ್ ಕಡೆ ಅದೇ ಟ್ರೆಂಡಿಂಗ್. ಅದನ್ನ ಬಿಟ್ಟು ಈಗ ಹಬ್ಬ ಮಾಡ್ತಿದಾವಲ್ವಾ ಬ್ರದರ್, ಆ ಹಬ್ಬ ಮಾಡ್ತಿರೋದ್ರಲ್ಲಿ ಯಾವ್ದು ಇಷ್ಟ ಆಗಿರ್ಬೋದು? ಬ್ರೋ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ನಮಗ್ ಬಂದ್ಬಿಟ್ಟು ಇವಾಗೂ ಅಷ್ಟೇ, ಎಲ್ಲಾ ಊರಿಗಳು ಮೂಜವಾನ ಅಂದ್ರೆ ಇಷ್ಟನೇ. ಆದ್ರೆ ನಮ್ ಇಷ್ಟ ಬಂದ್ಬಿಟ್ಟು ಅನ್ನದಾತ ಬ್ರೋ. ಅನ್ನದಾತ, ಹಾವೇರಿ ಅನ್ನದಾತ ಅಂದ್ರೆ ನನ್ಗೆ ಬಲೆ ಇಷ್ಟ, ಭಾರಿ ಇಷ್ಟ. ಈಗ ಈ ಹೋರಿನ ನಮ್ಮ ಕಡೆ ಹಬ್ಬ ಮಾಡಿಸ್ಬೋದಾ ಬ್ರದರ್? ಒಂದ್ಸತಿ ಏನಾದ್ರು ಯಾವಾಗಾದ್ರೂ ಹಾಕ್ಬೇಕು ಅನ್ನೋಂಗಿದ್ಯಾ? ಆಗ್ಬೇಕಂತ ಆಸೆನೆ ಬ್ರೋ. ನಮ್ಕ ಸಾಕಷ್ಟು ವಸತಿಗಳಿಲ್ಲ. ಹೇಳ್ಬೇಕಂದ್ರೆ ಇಲ್ಲಿಂಕ ಹಾವೇರಿಗೆ ಬಂದ್ಬೇಕು, ಅಲ್ಲಿಂಕ ಸೆಲುಗಳು ಮಾಡ್ಬೇಕಂದ್ರೆ 30-40 ಸಾವಿರ ಖರ್ಚಾಗತ್ತೆ ಬ್ರೋ. ಆ 30-40 ಸಾವಿರ ಖರ್ಚು ನಮ್ ಕಡೆ 3 ಹಬ್ಬ ಮಾಡ್ಕೋಬಹುದು ಬ್ರೋ. ಒಂದ್ ಹಬ್ಬಕ್ಕೆ ಅಲ್ಲಿ ಹಾಕೋದಕ್ಕ ಇಲ್ಲಿ 3 ಹಬ್ಬ ಮಾಡ್ಕೋಬಹುದು. ಆತರ ಬ್ರೋ. ಇಲ್ಲಿ ಸಾನೆ ಜನ ನಮ್ ತಮಿಳ್ನಾಡಿನಿಂದನೂ ಎತ್ಕೊ ತಗೋ ಬರ್ತಾರೆ ಹಾವೇರಿಗೆ ಹಬ್ಬ ಮಾಡ್ಬೇಕಂತ. ದುಡ್ಡಿರೋರು ಮಾಡ್ತಾರೆ ಬ್ರೋ, ನಮ್ಕ ಅಷ್ಟು ಇದಿಲ್ಲ ಬ್ರೋ. ದುಡ್ಡು ಸಾಕ ಅಮೌಂಟ್ ಕಮ್ಮಿನೇ. ಏನು ಎಕ್ಸ್ಪೆಕ್ಟೇಷನ್ ಇದೆ ಬ್ರದರ್ ಈ ಹೋರಿನ? ಈಗ ನೀವು ಹೇಳಿದ್ರಿ ಒಂದ್ ಎತ್ತನ್ನ 10 ವರ್ಷದಿಂದ ಒಂದೇ ಮನೇಲಿದೆ, ಯಾರು ಹರಿದಿಲ್ಲ, ಆಗಲ್ಲ ಅಷ್ಟು ಇದೆ ಅಂತ. ಈ ಹೋರಿನ ಬೆಳೆಸ್ತಿದ್ದೀರಾ,
ಹೌದು. ನೀವು ಚಿಕ್ಕದಿಂದ ತಂದಿದ್ರಿ, ಈಗ ಆಲ್ರೆಡಿ ಒಂದು ಲೆವೆಲಿಗೆ ಬಂದಿದೆ. ಏನಿದೆ ಇದ್ರ ಬಗ್ಗೆ ಕನಸು ಏನಿದೆ, ಎಕ್ಸ್ಪೆಕ್ಟೇಷನ್ ಏನು ಇಟ್ಟಿದ್ದೀರಾ ಈ ಹೋರಿದು ಅಂತ? ಬ್ರೋ ನಮ್ಗೆ ಟಾಪ್ ರನ್ನಿಂಗ್ ಬೇಡ, ನಮ್ಗೆ ನಾರ್ಮಲ್ ನದ್ದಲ್ಲಿ ನಡ್ಕೊ ಬಂದ್ರೇನು ಕೈ ಹಾಕ್ಸ್ಕೊ ಕುಡ್ದು ಬ್ರೋ. ಜನಗಳು ಬಂದು ಹರಿ ಕುಡ್ದು ಕೊಬ್ಬರಿ ಕುಚ್ಚ ಹರಿ ಕುಡ್ದು ಆ ತರ ಹಬ್ಬ ಮಾಡ್ಬೇಕು. ನಡ್ಕೊ ಬಂದ್ರೇನು ಜನಗಳನ್ನ ಆಕ್ಷನ್ ಅಲ್ಲಿ ಬರ್ಬೇಕು, ಆ ತರ ಒಂದು ಎಕ್ಸ್ಪೆಕ್ಟೇಷನ್, ಆ ತರ ಬರ್ಬೇಕಂತನೂ ಆಸೆ ಬೀಳ್ತಾ ಇದೀವಿ. ನೋಡೋಣ ಯಾವ ತರ ಮಾಡ್ತೈತೆ ಅಂತ. ನೀವು ಈ ನಮ್ ಕಡೆ ಹೋರಿ ಹಬ್ಬ ಅಂತ ಕರಿತೀವಿ, ನೀವ್ ಏನಂತ ಕರಿತೀರಾ? ನಾವು ಸೈಡ್ ಹದ್ದುಗಟ್ಟ ಹಬ್ಬ ಅಂತ ಕರಿತೀವಿ. ಹದ್ದುಗಟ್ಟ ಹಬ್ಬ. ಈ ಹದ್ದುಗಟ್ಟ ಹಬ್ಬದ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಪರ್ಟಿಕ್ಯುಲರ್ ಆಗಿ? ಹದ್ದುಗಟ್ಟ ಹಬ್ಬ ಅಂದ್ರೆ ಬ್ರೋ ನಮ್ಮ ಸೈಡ್ ಹಬ್ಬ ಬಂದ್ಬಿಟ್ಟು ನೋಡಕ್ಕೆ ಅಷ್ಟು ಆನಂದ ಬ್ರೋ. ಜನಗಳು ಬರೋದು ಅಷ್ಟೇ, ಆ ಹಬ್ಬದಲ್ಲಿ ಕ್ರೇಜ್ ಅಷ್ಟೇ. ಯಾರನ್ನ ಒಬ್ರು ಕ್ಯಾಚ್ ಹಾಕ ಬಂದು ಕೆಳಗೆ ಬೀಳಾಕಿಲ್ಲ, ವಿಸಿಲುಗಳು ಪರಗ್ತವೆ ಬ್ರೋ. ಹೆಂಗ್ ಲೇಡೀಸು, ತಾಯಿಯವರು, ತಂದೆಯವರು ಎಲ್ಲ ಜನಗಳು ಬರ್ತಾರೆ. ಚಿಕ್ಕ ಹುಡುಗರು ನಿಂಕ ಅಣ್ಣ ತಮ್ಮರ್ನಿಂಕೆಲ್ಲ ಜನ ಬರ್ತಾರೆ. ಬಂದು ಓದಿ ಚೆನ್ನಾಗಿ ಓದಿ ಯಾವ್ದನ್ನ ಕ್ಯಾಚ್ ಆಗಿ ಮಿಸ್ಸಿಂಗ್ ಆಯ್ತಂದ್ರೆ ಫುಲ್ಲು ವಿಸಿಲುಗಳು ಬ್ರೋ ಅಲ್ಲಿ. ಮತ್ತೆ ರೀಸೆಂಟ್ಗ ಹಾವೇರಿ ನಿಂಕ ಅನ್ನದಾತ ಅಂತೀನಿ, ರಾಣಿಬೆನ್ನೂರು ರಾಜ, NTC ಅಧಿಪತಿ, ಕಿಂಗು, ಸರ್ಕಾರ ಎಲ್ಲ ಬಂದಿತ್ತು ಬ್ರೋ ಹೋದ ವರ್ಷದಲ್ಲಿ. ಈ ವರ್ಷದಲ್ಲಿ ಇನ್ನೂ ಡೇಟ್ ಐತಿ, ಇನ್ನು 5 days ಐತೆ. ಸಾನ್ ಮಾವು ಅಂತ ಹಾಕಿದ್ರು, ಡೈನಿಕೋಟೆ ಅಂತ ಹಾಕಿದ್ರು. ಎಲ್ಲ ಹಬ್ಬದಾಗ್ಲೂ ಹಬ್ಬ ಎಲ್ಲ ಸೂಪರ್ ಆಗಿ ಮಾಡ್ಕೋಗೈತೆ ಬ್ರೋ. ಅವು ಬಂದ್ರೇನೆ ಸುಮಾರು ಜನ, ಲಕ್ಷಾಂತರ ಜನ ಇರೋವಾಗ ಒಂದು ಹಬ್ಬದಲ್ಲಿ ಅರ್ಧ ಜನ ಅವರಿಗಳ ಹತ್ರನೇ ಇರ್ತಾರೆ ಬ್ರೋ. ಅಷ್ಟು ಒಂದು ಫೇಮಸ್ ಅವರಿಗಳು. ರಾಣಿಬೆನ್ನೂರು ರಾಜ, NTC ಅಧಿಪತಿ, ಸರ್ಕಾರಕ್ಕ ರಾಣಿಬೆನ್ನೂರು ರಾಜಕ್ಕೆ ಇಲ್ಲೇ ಅಷ್ಟೇ ಬ್ರೋ, ಅಷ್ಟು ಫ್ಯಾನ್ಸ್ ಇದ್ದಾರೆ. ನಾವಲ್ಲ, ನಮ್ಮ ಸುತ್ತಮುತ್ತ ಊರಿನಿಂಕ ಅಣ್ಣವ್ರಿಗಿಂತ ಅಷ್ಟು ಜನ ಅವ್ರೆ ಬ್ರೋ. ಅದ್ರ ಹೇಳ್ಬೇಕಂದ್ರೆ ಟುವಾಲ್ಗಳು ಎಲ್ಲೆಲ್ಲ ಪರಗ್ತವೆ ಬ್ರೋ, ಅಷ್ಟು ಜನಗಳು ಬ್ರೋ ಇಲ್ಲಿ. ಈ ಹೋರಿನ ಬ್ರದರ್ ಈಗ ನೀವು ಸಾಕಿದೀರಾ, ಆ ಹೋರಿಗೆ ಏನಾದ್ರು ಒಂದು ಹೇಳ್ಬೋದಾ ನೀವು ಪರ್ಟಿಕ್ಯುಲರ್ ಆಗಿ? ನನಗ್ ಬೇಡ, ಕ್ಯಾಮ್ರಾಗ್ ಬೇಡ, ಆ ಹೋರಿ ನಿಮಗ್ ಸಿಕ್ಕಿದೆ ಈಗ, ನಿಮ್ಮ ಹೆಸರನ್ನು ಬೆಳೆಸ್ಕೊಡ್ಲಿ ಅಂತ ನಾವು ಕೇಳ್ಕೊತಿದೀವಿ. ಏನ್ ಹೇಳ್ಬೋದು ಬ್ರದರ್ ಆ ಹೋರಿಗೆ? ನೀವೇನಾದ್ರು ಹೇಳ್ಬೇಕು ಅಂದ್ರೆ ಹೇಳ್ಬೋದು ಬ್ರೋ. ಜನಗಳಿಗೆ ನಂಬೋದಕ್ಕಿಂತ ಮೂಜೀವನ್ ನಂಬೋದು. ಮೂಜೀವ ಸೇವೆ, ಬಸವೇಶ್ವರನ ಸೇವೆ, ಮಗಾಧನ ಸೇವೆ ಅನ್ಬೋದು. ಅಷ್ಟು ಇದು ಬ್ರೋ. ಅದ್ ಮನೆತಲ್ಲಿ ಇದ್ರೇನೆ ಒಂದು ಲಕ್ಷಣ, ಅಷ್ಟು ಖುಷಿ ಕೊಡ್ತಾ ಇದೆ. ಹಬ್ಬ ಮಾಡ್ಲಿ ಮಾಡದಿರೋ ಹೋಗ್ಲಿ ಬಸವೇಶ್ವರ ಮನೆ ಹತ್ರ ಇರ್ಬೇಕು ಬ್ರೋ, ಅಷ್ಟೇ. ಬೇರೆ ಏನಾದ್ರು ಹೇಳೋದಿದ್ಯಾ ಬ್ರದರ್? ಏನಾದ್ರು ಹೇಳೋಂಗಿದ್ರೆ ಹೇಳ್ಬೋದು. ಬೇರೆ ಏನ್ ಹೇಳ್ಬೇಕಂದ್ರೆ ಬ್ರೋ, ಹಬ್ಬ ನಡೆಯೋವಾಗ ಯಾವ ತರ ಒಂದು ಗಲಾಟೆಗಳು ಅದು ಇದು ಮಾಡಕ್ ಹೋಗ್ಬೇಡಿ. ಹಬ್ಬ ಬಂದ್ಬಿಟ್ಟು ನೀವು ಮುಂದೆ ತಗೋ ಹೋಗ್ಬೇಕು, ನೆಕ್ಸ್ಟ್ ಜನರೇಷನ್ ನೀವು ತಗೋಬೇಕು. ಹಬ್ಬ ಉಳಿಸಿ, ಹಬ್ಬ ಬೆಳೆಸಿ. ಜೈ ಹೋರಿ ಹಬ್ಬ. ಒಂದು ಸಣ್ಣ ಸಂದರ್ಶನ ಮಾಡಿದೀವಿ, ಬ್ರದರು ತುಂಬಾ ದಿನದಿಂದ ಅದನ್ನ ಹೇಳ್ತಿದ್ರು. ಆಮೇಲೆ ನಮ್ಮ ಮನಸ್ಸಲ್ಲೂ ಒಂದಿತ್ತು, ಕೇವಲ ಕರ್ನಾಟಕದ ಬಗ್ಗೆ ತೋರಿಸೋದಲ್ಲ, ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ದೊಡ್ಡ ಹೆಸರು ಮಾಡಿದಾವೋ ಎಲ್ಲ ಎತ್ತುಗಳು ತವರೂರಿದೆ. ಇಲ್ಲಿರೋ ಕೆಲವೊಂದು ಕೃಷ್ಣಗಿರಿ ಆಗಿರ್ಬೋದು ಅಥವಾ ಸುತ್ತಮುತ್ತಲಿನ ತಾಲೂಕುಗಳಲ್ಲಾಗಿರೋ ಹೋರಿಗಳ ಬಗ್ಗೆ ನಾನು ತೋರಿಸ್ಬೇಕು ಅಂತ ಭಾಳ ದಿನದಿಂದ ಇತ್ತು. ಅದು ಫಸ್ಟ್ ಹೋರಿಗೆ ಮಾಡ್ತಿದ್ದೀವಿ, TN ಕ್ರಾಂತಿವೀರ ಅಂತ. ನಿಮ್ಮ ಸಪೋರ್ಟ್ ನಮಗೆ ದೊಡ್ಡ ಮಟ್ಟದಲ್ಲಿ ಬೇಕು, ಏಕೆಂದರೆ ಪ್ರತಿಯೊಂದು ಹೋರಿನೂ ತೋರಿಸ್ಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟಲ್ಲಿ ಇರೋದು. ಏಕೆಂದರೆ ಕೆಲವೊಬ್ಬರ ಹತ್ರ ಕೆಲವೊಂದು ಹೇಳ್ತಾರೆ ಹೋರಿ ಹಬ್ಬ ನಿಲ್ಲಿಸ್ಬೇಕು, ಅಥವಾ ಈ ಹಬ್ಬಗಳನ್ನು, ಈ ದನ ಬೆದರಿಸೋದು ಹಬ್ಬಗಳನ್ನೆಲ್ಲ ನಿಲ್ಲಿಸ್ಬೇಕು ಅಂತ. ನಿಲ್ಲಿಸಿದ್ರೆ ಈ ಹೋರಿಗಳನ್ನು ಇವ್ರು ಯಾರು ಕಟ್ತಿರ್ಲಿಲ್ಲ. ಇವತ್ತು ಈ ಹೋರಿಗಳು ಎಲ್ಲೆಲ್ಲಿ ಇರ್ತಿದ್ವೋ, ಎಲ್ಲಿ ಕಸಾಯಿಖಾನೆಗೆ ಹೋಗ್ತಿದ್ವೋ ಗೊತ್ತಿರಲಿಲ್ಲ. ಇವತ್ತು ಮನೆ ಮಕ್ಕಳು ಸಾಕದಂಗೆ ಸಾಕ್ತಿದ್ದಾರೆ ಅವನ್ನ. ಅದು ಇಡೀ ಕರ್ನಾಟಕ, ತಮಿಳ್ನಾಡಲ್ಲ, ಇಡೀ ದೇಶ ಅದನ್ನು ಆಚರಿಸ್ಬೇಕು. ಪ್ರತಿಯೊಂದು ಮನೇಲೂ ಅದು ಶುರು ಆಗಬೇಕು. ಪ್ರತಿಯೊಂದು ಮನೇಲೂ ಒಂದು ಮಗನ ಥರ ಇದನ್ನು ಟ್ರೀಟ್ ಮಾಡಬೇಕು. ಬ್ರದರ್, ನಮಗೆ ಬರ್ತೀವಿ ಅಂತ ಹೇಳಿ ನಿಮ್ಮ ಹೋರಿನ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ತಮಿಳ್ನಾಡಿಗೆ ಆದಷ್ಟು ಇನ್ನೂ ಬರ್ತಾನೆ ಇರ್ತೀವಿ. ನಮ್ಮನ್ನು ಕರ್ಕೊಳ್ಳಿ, ನಿಮ್ಮ ಜೊತೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತಿದ್ದೀನಿ. ಹೋರಿ ಹಬ್ಬನ ಕರ್ನಾಟಕದಲ್ಲೂ ಉಳಿಸೋಣ, ತಮಿಳ್ನಾಡಲ್ಲೂ ಉಳಿಸೋಣ, ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ. ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್. ನೀವು ಬಂದಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಗುತ್ತದೆ. ಮತ್ತು ಇದೇ ತಮಿಳ್ನಾಡು ಭಾಗದಲ್ಲಿರೋ ಓರಿಗಳನ್ನೆಲ್ಲ ಅಣ್ಣವ್ರು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಓರಿಗಳು ಹಬ್ಬ ಅಷ್ಟೇ, ಓರಿಗಳು ವಿಚಾರಣೆ ಅಷ್ಟೇ ಚೆನ್ನಾಗಿ ಮುಂದುವರ್ಸ್ಕೋಬೇಕಂತ ಕೇಳ್ಕೊತಾ ಇದ್ದೀವಿ. ನಿಮ್ಮ ವಿಡಿಯೋ ಮುಖಾಂತರ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್.